Video? Yes, sir. Shankara. Sir. Just to the editor. Tejaswini, how are you? Why I'm seeing half face? Okay. Now it looks fine. Yakirilla? Oh, I'm so sorry about it. Now it's all right? Yes. Karigiri ಎಲ್ಲ ಮುಗಿತಾ? ಇಲ್ಲ ಸರ್. ನೆನ್ನೆಗೆ 5th ಡೇ ಸರ್. ಹೌದೇನಾ? ಓಕೆ. ಮಂಗಳ ಟಿ ಸಾಲಿ. ಸರ್. ವಿಡಿಯೋ ಆನ್ ಮಾಡ್ಬೇಕಣಪ್ಪ, ಇಲ್ಲ ಅಂದ್ರೆ ತೆಗಿಬೇಕಂತ ಪ್ರೋಟೋಕಾಲ್ ಇದೆ. ವೆರಿ ಗುಡ್. ಏನೆಲ್ಲ ಊಟ ತಿಂಡಿ ಮಾಡಿ ಆರಾಮಾಗಿ ಕೂತಿದ್ದೀರ ಅನ್ಸುತ್ತೆ ಅಲ್ವಾ? ಆಫೀಸ್ ಅಲ್ಲಿ ಇದ್ದೀನಿ. ಹಾ, ಆಫೀಸ್ ಅಲ್ಲಿ ಇದ್ದೀನಿ ಸರ್. ಆಯ್ತು. ನಾನೇನು ನಾನು ಮಾತಾಡೋ ಕಿವಿ ಅಷ್ಟೇ ಕೇಳಿಸುತ್ತಲ್ಲ? ಕೇಳಿಸುತ್ತೆ ಸರ್. ಇದು ಸೌಂಡ್ ಜಾಸ್ತಿ. Mangala, if you get any doubts, just say it. Okay. Yes, sir. Yes. Okay. ಎಲ್ಲಿ ಹುಡುಗರು ಆಯ್ತಾ? 41 ಆಯ್ತಲ್ಲ? ಕಾಲ್ them. Please come. Magazines ಯಾವ್ದು ತಂದಿದ್ದೀರಪ್ಪ? ಮಂಗಳ ಅಂಡ್ ತೇಜಸ್ವಿನಿ, ಈಗ ಇನ್ನೊಂದು 2-3 ಆರ್ಟಿಕಲ್ಸ್ ಇರ್ಬೋದು ಮೋಸ್ಟ್ ಆಫ್ ಇದೊಂದು 28ನೇ ತಾರೀಕು. ಓಕೆ. ಆಮೇಲೆ ತೇಜಸ್ವಿನಿ ಜಸ್ಟ್ ಫಾಲೋ ದ ವಿಡಿಯೋ. ಓಕೆ. ಲಾಸ್ಟ್ ನೀನು 2-3 ಕ್ಲಾಸಸ್ ಇದಾಗಿಲ್ಲಪ್ಪ ಅದ್ರದ್ದು. ಓಕೆ. ಐ ಆಮ್ ಗೋಯಿಂಗ್ ಟು ಡೂ ಸಮ್ ಮ್ಯಾಗಝಿನ್ಸ್ ಟುಡೇ. ಮ್ಯಾಗಝಿನ್ಸ್ ಬಟ್ ಇದು ಏನು ಆನ್ಲೈನ್ ಅಲ್ಲಿ ಇಲ್ವಾ? ಇಂಡಿಯಾ ಟುಡೇ ತಂದಿದ್ಯಾ? ವೀಕ್ ಆಯ್ತು. 3 months ಎರಡರಲ್ಲೂ ಎಕನಾಮಿ ಸಪರೇಟ್ ತಗೋಬೇಕು. ಎಕನಾಮಿ ರಿಲೇಟೆಡ್ ಎರಡರಲ್ಲೂ ಇಲ್ಲ. ಅಲ್ಲ, ಫೈನ್, ನಾಟ್ ಅನ್ ಇಶ್ಯೂ. ಈಗ ನನಗೆ ಬೇಕಾಗಿರೋದು ಎಕನಾಮಿಕ್, EPW ಅಥವಾ ಸೌತ್ ಏಷ್ಯಾ ಪಾಲಿಟಿಕ್ಸ್. ಇದೇ 4 ಪೀಸ್ ಸರ್ ತಂದು. Okay, certain things are there. Nice. Okay. After this newspaper, we will do magazines also. Okay, sir. You can see this India Today. Okay. And the week. ಇದರಲ್ಲಿ ಯಾವ್ದಾದ್ರು ಒಂದು 2-3 ಆರ್ಟಿಕಲ್ಸ್ ಆರಿಸ್ತೀನಿ. ಆರ್ಟಿಕಲ್ಸ್ somebody will read out. I'll ask them to come and read out here otherwise. Okay. We will pick up and discuss those articles so that you come to know, like in magazines, how you need to do the things. Okay. ಎಕನಾಮಿಕಲ್ ರಿಲೇಟೆಡ್ ಸಪರೇಟ್ ತಗೋಬೇಕು. ಎಕನಾಮಿಕ್ ವೀಕ್ಲಿ ಅಂತ ಕೇಳಿದ್ರೆ ಯಾವುದು ಇಲ್ಲ. EPW ಅವನಿಗೆ ಗೊತ್ತಿರಲ್ಲಪ್ಪ. ಏನ್ ಗೊತ್ತಿರುತ್ತೆ? EPW ಕೇಳ್ಬೇಕಲ್ವಾ? ಇದು ಯಾಕಿರ್ಲ? EPW
ಇದು ಎಂಟ್ರ್ ಹೆಂಗಿದು? ಇದೆಯಲ್ಲ ಇಲ್ಲಿ ಇಲ್ಲ, ಒಂದ್ 2-3 ಆರ್ಟಿಕಲ್ ನೋಡೋಣ. ರಿಪೀಟಬಲ್ ಐ ಥಿಂಕ್ ದೇ ಕ್ಯಾನ್ ಆಲ್ಸೋ ಸಿ. ಇನ್ನು ಬಂದಿಲ್ವಾ? ಬಂತು. ಎಡಿಟೋರಿಯಲ್ಸ್ ಏನ್ ಯಾವ್ದೋ ಒಂದ್ ಆರ್ಟಿಕಲ್ ಓದಕ್ಕೆ ಏನ್ ಸಬ್ಸ್ಕ್ರೈಬ್ ಮಾಡ್ಬೇಕು ಮಾಡಿ ಹೇಳೋಣ ಬಿಡ. ಸೋಮವಾರ ಸಬ್ಸ್ಕ್ರೈಬ್ ಮಾಡೋದು ಹೇಳೋಣ ಬಿಡ. ಪ್ರೊಫೆಷನಲಿಸಮ್ ಆಫ್ ದ ನಾರ್ಕೋಟಿಕ್ಸ್ ಇದೇನ ಮಾಡೋಣ ಸ್ವಲ್ಪ. ಲೆಟ್ಸ್ ಡೂ ದಿಸ್. ಮೇ 28ನೇ ತಾರೀಕು ನೋಡಿ 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 ಆ ನ್ಯೂಸ್ ಪೇಪರ್ ನ ಒಂದ್ 10 ದಿವಸ ಏನ ತೇಜಸ್ವಿನಿ ಬೋರ್ ಹೊಡೆದ ಅತ್ತಗ ಯಾವ್ದಾವ ಕಡ್ಡಿ ಪಟ್ಟ ತಗೊಂಡು ಸುಟ್ಟ ಹಾಕ್ಬಿಡ್ಬೇಕು ಅನ್ಸ್ಬಿಡುತ್ತೆ ಅದನ್ನ. Isn't it? Tejaswini, are you all right and can you read it? Yes, sir. But ಇದೇ ಸಾಕಾಗ್ತಿಲ್ಲ ಅನ್ಸುತ್ತೆ ಸೌಂಡ್. ಇದು ಸೌಂಡ್ ಸ್ಪೀಕರ್ ಏನ್ ಕನೆಕ್ಟ್ ಇಲ್ವಾ? ಡಿಜಿಟಲ್ ಔಟ್ಪುಟ್ ಇದು ಸೌಂಡ್ ಕರೆಕ್ಟ್ ಆಗಿದೆಯೋ ಕರೆಕ್ಟ್ ನೋಡು ಮನೀಶ್. ಸರ್ ನಂಗೆ ವಾಯ್ಸ್ ಕೇಳಿಸ್ತಿಲ್ಲ ಸರ್ ನಿಮ್ದು. ಅದಕ್ಕೆ ಇರಪ್ಪ. ಇದು ಮೈಕ್ ಇಲ್ಲೇ ಇರೋದು ಕ್ಯಾಮ್ರಾದಲ್ಲಿ. ಈಗ ಕೇಳಿಸ್ತಾ ಇದೆಯಾ ತೇಜಸ್ವಿನಿ? Yes, sir. ಸರ್ ಏನು ಕೇಳಿಸ್ತಾ ಇಲ್ಲ. ಪಕ್ಕದ ಕ್ಲಾಸ್ ಶಿಫ್ಟ್ ಆಗೋಣ. ಬಟ್ ಇದು ಕ್ಯಾಮ್ರಾ ಸೋಮ ಏನಿಲ್ಲ. ಆಯ್ತು, ಈಗ ಇದನ್ನ ಹೆಂಗ ಅಡ್ರೆಸ್ ಮಾಡೋದು? ಇವಾಗ ಕೇಳಿಸ್ತಿದೆ ಸರ್. ಹಾ ಇವಾಗ ಕೇಳಿಸ್ತಿದೆ ಸರ್. ಈಗ ಕೇಳಿಸ್ತಾ ಇದೆಯಾ? ಸ್ವಲ್ಪ ಕೆಲಸ ಮಾಡೋಣ ಇದನ್ನ. ಕೇಳಿಸುತ್ತಾ ತೇಜಸ್ವಿನಿ? Yes, sir. ಯು ಕ್ಯಾನ್ ಹಿಯರ್? Yes, sir. ಮಂಗಳ? ಎಸ್ ಸರ್, ಎಸ್ ಸರ್. ಓಕೆ ಮಾ. ಇದ್ಯಾಕೆ ಅಕ್ರಮ ಈ ಕಡೆ ವಾಪಸ್ ಬಂತಿದ್ದು? ಅವ್ರಿಗೆ ಓದಪ್ಪ ಯಾರು ಜೋರಾಗೆ. ಒಂದ್ ನಿಮಿಷ ಇಲ್ಲ. ಓದ್ರಪ್ಪ. Professionalism of the narcotics. When it was established, Narcotics Control Bureau. Who is the chairman? Director General? The Narcotics Bureau. Where is the headquarters? Headquarters, sir. Where is the headquarters? Okay, read somebody. Iga nano, I have picked up one editorial from the EPW. Okay. This is 23rd June 2022. Other than a date of the 4 June. Parola. Mundu bandide May June. Okay. So who will read loud and clear? ಇಬ್ರಿದ್ದೀರಾ? ಇಬ್ರು ಕುರಸಾಗೆ ಹೋಗಿ ಆಯ್ತು. ಹೇಳೋದಕ್ಕ ಮೇಲೆ 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 ಬರ್ಬೇಕು. ಏನಿದೆ? ಕ್ವಶನ್ ಮಾರ್ಕ್ ಇದೆ. ನೀನ್ ಹೆಂಗ್ ಓದ್ಬೇಕು ಅದನ್ನ? ಪ್ರೊಫೆಷನಲಿಸಮ್ ಆಫ್ ದ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂದ್ರೆ ರಿಯಲಿ NCB ಪ್ರೊಫೆಷನಲ್ ಇದೆಯಾ ಅಥವಾ ಇಲ್ವಾ ಅನ್ನೋದಕ್ಕೆ ಎಡಿಟೋರಿಯಲ್
ಒಂದು ಒಪಿನಿಯನ್ ಕೊಡ್ತಾ ಇದ್ದಾರೆ. ಇಸ್ ಇಟ್ ರಿಯಲಿ ಪ್ರೊಫೆಷನಲ್ ಅಥವಾ ಬಿಕಾಸ್ ಆಫ್ ದ ಹೈ ಪ್ರೊಫೈಲ್ ಇನ್ವಾಲ್ವ್ಮೆಂಟ್ ಮತ್ತೇನಾದ್ರೂ ಅಲ್ಲಿ ಇನ್ಫ್ಲೂಯೆನ್ಸ್ ಕೊಡಲಾಗಿದಾರ ಅಥವಾ ಇಲ್ವಾ ಏನೋ ಹೇಗೆ ಅನ್ನೋದನ್ನ ವೆರಿಫೈ ಮಾಡ್ಲಿಕ್ಕೆ ಅಂದ್ರೆ ಒಂದು ಒಪಿನಿಯನ್ ಕೊಡ್ಲಿಕ್ಕೆ ಆರ್ಟಿಕಲ್ ಇಟ್ಟಿದ್ದಾರೆ. ರೀಡ್ ಇಟ್. ಕೇಳಿಸ್ತಾ ಇದೆ ತೇಜಸ್ವಿನಿ? Yes, sir. ಓಕೆ. The Aryan Khan saga has exposed the ills of NDPS Act and the criminal justice system. Between 2014 and 2018, ಒಂದ್ ನಿಮಿಷ. The Aryan Khan saga has exposed the ills of the NDPS Act and the criminal justice system. ಅಂದ್ರೆ no, it is a negative concept. Ills ಅಂದ್ರೆ ರೋಗಗಳು ಅಥವಾ ಅದ್ರದ್ದು ಏನ್ ಇರ್ತದಲ್ಲ ಜ್ವರ. ಓಕೆ. The diseases of the NDPS Acts. NDPS ಅಂದ್ರೆ Narcotic drugs and psychotropic substances. ಓಕೆ ಓಕೆ. ಎಲ್ಲಿ ಆಕ್ಟ್ ಯಾವಾಗ ಬಂದಿದ್ದು? ವಿಚ್ ಇಯರ್? 1985 ಆಕ್ಟ್. ವೆರಿ ಗುಡ್. ಅಂಡ್ ದ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂದ್ರೆ CRPC ಕೋಡ್. ಓಕೆ, ಓದಪ್ಪ ಈಗ. between 2014 and 2018, Mumbai saw an average of about 14,000 cases a year under the Narcotics, Drugs and Psychotropic Substances (NDPS Act 1985). If we assume that this trend continued day after, even in the day, Mumbai will see an average of 30,000 cases per year under the NDPS Act. Nearly 90% of those cases, or about 30 out of 35, were related to the possession or consumption of cannabis. Of these thousands of cases, one that occurred on 3rd October 2021 attracted enormous attention of the media and the masses, largely because it involved the arrest of Aryan Khan, the son of one of the India's biggest film stars, Shah Rukh Khan. The event after his arrest and turns in the case were covered with almost breathless hysteria by large sections of the media until he was granted bail by the Bombay High Court on 28 October 2021. Sobriety and factual accuracy were thrown out of the window as endless speculation, fueled by a barely concealed cadence feud. Further troubles of one of the India's most prominent Muslims blanketed the airwaves and social media. Now that Aryan Khan has been cleared of any wrongdoing by the Narcotics Control Bureau (NCB) itself in the charge sheet filed last month, it is tempting to conclude that all's well that ends well. Yet it is worth remembering all the failures and flaws in the criminal justice system as exposed by this case. Starting with the flimsy basis of for arresting Aryan Khan was such as discussing possible cannabis consumption to the leaks by the NCB to the press about the facts of the case, the involvement of stock witnesses providing meticulous statements about this case, the possible extortion bit, the questionable antecedents of this investigator, Samir Wankade, the pusillanimity of the NDPS Special Court in denying bail for trivial reasons, among other things, showed up the underlying ugliness of what passes for the criminal justice system in India. Let us not forget that Aryan Khan is a young man born into extraordinary privilege, albeit to a father who belongs to a religious minority community. His experience, while undoubtedly traumatic and unnecessary, still puts him in a far better position than most accused in the criminal justice system in general and drug cases in particular. He had access to material resources and connections beyond the imagination of most accused persons in this country. Whether he was made the scapegoat in a bid to distract from bigger issues, or the target of an extortion bid, or just in the wrong place at the wrong time, is still a mystery that has no easy answer. Perhaps it is a combination of these three possibilities or all of them. This is not for us to investigate at the moment. What this episode highlights once again is that NDPS Act is a harmful law that treats a public health problem as a law and order one. Worse, it overturns the basic principles of criminal law. The presumption of innocence, bail not jail being the rule, giving enormous discretion to police and enforcement authorities to abuse the law with no consequences. It presumes guilt on the part of the accused, effectively putting the burden on them to prove their innocence and compounds this by making jail the norm and bail the exception. The usual practice with the law such as the NDPS Act is an abuse of the process.
The victims are usually too poor or underprivileged to be able to access legal remedies and prove their innocence. Its excesses are visible to the world only when the target of such a misuse is among the privileged elite. Even as the world moves towards decriminalizing the mere possession or consumption of cannabis, there has been little effort in this direction in India. Drug addiction remains a serious nationwide problem affecting various communities. It is a public health problem that requires a public health solution. A law and order approach to the problem only exacerbates it while creating new ones. Drug addicts do not end up seeking or getting the necessary medical attention, while enforcement authorities use discretionary powers under the law to target individuals or engage in rent seeking. The NDPS Act is yet another example of the Indian state preference for over-criminalization and unguided discretionary power in the hands of police authorities. The NDPS Act antecedents lie in the United States, US faced war on drugs, and then Prime Minister Rajiv Gandhi's efforts to curry favor with the Ronald Reagan administration. Even as the US itself rethinks its war on drugs as the opioid crisis grips the country, India seems to have learned nothing from its experience with the NDPS Act. Even as Aryan Khan puts his bitter brush with the law behind him on any given day, 30 or so Mumbaikars will continue to be harassed by the police using the powers under this law. Its troubles may be over for the moment, but the destruction wrought by the NDPS Act will continue. ಯಾವನ್ ಬರ್ದಿರೋದು DPS will go like that. ಅನಾಲಿಸಿಸ್ ಆಮೇಲೆ ಮಾಡೋಣ. ಲೆಟ್ಸ್ ಡಿಸ್ಕ್ರಿಪ್ಷನ್ ನೋಡೋಣ ಏನಿದೆ ಅಂತ. ಹಿಂಗೆಲ್ಲ ಬರ್ದು ಏನ್ ಬರ್ದವ್ ಅರ್ಥ ಆಯ್ತಲ್ವಾ? ಅರ್ಥ ಆಗ್ಲಿಲ್ವಾ? ಫಸ್ಟ್ ಡಿಸ್ಕ್ರಿಪ್ಷನ್ ನೋಡ್ಕೊಂಡ್ಬಿಡೋಣ, ಆಮೇಲೆ ಅಭಿಪ್ರಾಯ ಸೂಚಿಸೋಣ. ಎಡಿಟೋರಿಯಲ್ ಇಸ್ ಆಲ್ವೇಸ್ ಅನ್ ಒಪಿನಿಯನ್ ಅಂತ, ಒಪಿನಿಯನ್ ಆಫ್ ದ ಎಡಿಟರ್. ಇದ್ಯಾಕೆ ಹಿಂಗಾಗೋಣ EPW ಅರ್ಥವಾಗಿಲ್ಲ, ಅದು ಮಾಡೋಣ. ಸಿ ಪ್ರೊಫೆಷನಲಿಸಮ್ ಆಫ್ ದ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂದ್ರೆ ಪ್ರೊಫೆಷನಲಿಸಮ್ ಇದೆಯೋ ಇಲ್ವೋ ಅಂತ, ಅಂದ್ರೆ ಲೈಕ್ ರಿಯಲಿ ದೇ ಆರ್ ಡಿಸ್ಕ್ರಿಮಿನೇಷನ್ ಮಾಡ್ತಾರ ಅಥವಾ ಪ್ರಿಫರೆನ್ಸಸ್ ಕೊಡ್ತಾ ಇದಾರ, ಏನು ಹೆಂಗೆ, ಇಲ್ಲ ಬಯಾಸ್ಡ್ ಆಗಿದಾರ. ಪ್ರೊಫೆಷನಲ್ ಮೀನ್ಸ್ ಅನ್ಬಯಾಸ್ಡ್, ನ್ಯೂಟ್ರಲ್, ಫಾಲೋವಿಂಗ್ ದ rules of the books. So whether they're really professionals or not. The Aryan Khan Sega na word use ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಆಯ್ತಾ? Sega has exposed the ills of the NDPS Act and the criminal justice system. Not necessarily we have to buy this statement. ಯಾವುದು? Aryan Khan Sega has Expose the ills of NDPS Act. It is not came out of the laboratories of the masjid or temple or church. It is necessary a law and order problem. We have to consider this. ಮುಂದೆ ನೋಡೋಣ ಅದನ್ನ ಏನ್ ಮಾಡ್ತಾನೆ ಅಂತ. He is telling it is exposed the NDPS Act. If it is really exposed the NDPS Act, then for the amendment of the Act, there should have been a lot of protest in the every streets of the Mumbai as well as in Bangalore and in Delhi, everywhere. In every part of the country, there should have been a protest. At least an intellectual opinion would have come up. Police atrocities is not actually merely is in the NDPS Act itself. And what he is talking, and the criminal justice system, what? He wants to change the whole CRPC for a son of an actor. Who is professional here? Who is writing the editorial? Is it the NCB's profession or the editor is a profession? The question mark comes not on the writing but on the writer. Okay. Anyway, between 2014 and 2018, Estorsha, 4 years. Mumbai saw an average of about 14,000 cases a year under the Narcotic Drugs and Psychotropic Substances Act 1985. How many provisions are under the Act? 83 provisions. Under which provision, which case is maximum? As he explained that to us. It's like, there are 1,000 criminals
in Bangalore city. Assume that there are 1,000 criminals in Bangalore Bangalore city. Bangalore city, not university. Okay. So if 1,000 ಅಲ್ಲಿ, how many of them are booked? Everybody is criminal for a petty theft case. How many of them are booked for a false complaints? How many of them booked for the murder case? How many of them booked for the rape case? How many of them booked for different cases? If somebody says there are 1,000 criminals in Bangalore city, so nobody should come to Bangalore. There may be 978 only a theft case or a petty case is there. Through vulgarity, somebody has coded something. ಈಗ ನಾರ್ತ್ ಕರ್ನಾಟಕದಲ್ಲೆಲ್ಲ ಬರೀ ವಲ್ಗರ ಮಾತಾಡೋದು ನಾರ್ಮಲ್ ಅವ್ರಿಗೆ. ಆತರ ಇಲ್ಲಿ ಮಾತಾಡಿದ್ರೆ ಯಾವುದೋ ಒಂದು ಕೇಸ್ ಹಾಕ್ಬಿಟ್ರು ಮುಗೀತು. ಹಿಂಗ್ ವಲ್ಗರ ಮಾತಾಡಿದ್ರೆ ಅವ್ನ ಯಾರೋ ಎಸ್ ಇದಾನೆ, ಇವ್ನ ಯಾರೋ ಎಸ್ ಇದಾನೆ, ಇವ್ನ ಯಾರೋ OBC ಇದಾನೆ, ಇವ್ನ ಯಾರೋ ಮೈನಾರಿಟಿ ಇದಾನೆ, ಕಮ್ಯುನಿಟಿ ಬಗ್ಗೆ ಮಾತಾಡ್ದು ಹಂಗೆ ಅಂತ ಹೇಳಿ SS ಕೇಸ್ ಬೇಕಾದ್ರೆ ಬುಕ್ ಮಾಡ್ಬಿಟ್ಟಿರ್ತಾರೆ. Who knows on what grounds? Who is? So generalization of the number of cases present in the past 4 years is not a right analysis or a correct analysis. So he has put 14,000 cases a year under the Narcotics, Drugs and Psychotropic Substance Act 1995. Among the 83 provisions, under which provision they are booked? We don't know. Okay. If you assume that this trend continued thereafter, ಅಂದ್ರೆ ತಾಂಡಬಿಟ್ಟ ಫುಲ್ 13,000 ಅಂತ, is it the quantity matters or the specified or compartmentalized criminal cases matters? Specified criminal cases matters. So if you assume that this trend continued thereafter, even with a dip, one ಸ್ವಲ್ಪ ಒಳಗೆ ಹಾಕಿ ನೋಡಿದ್ರೆ, Mumbai will see an average of 35 cases per day under the NTPS Act. What? See, let us take an example of a monsoon, which gives the shower for almost 3 to 4 months. What is the average annual rainfall? Will it lead to the really growing of the crops in the summer? Exactly, this is say like that. ಈಗ ಒಂದು ಕೇಸ್ ನಲ್ಲಿ ಒಂದ್ 40 ಜನ ಒಂದೇ ರೂಮ್ ಅಲ್ಲಿ ಏನೋ ಡ್ರಗ್ಸ್ ತಗೋತಾ ಇರ್ತಾರೆ. 40 ಜನನ ಒಂದ್ಸರಿ ಅರೆಸ್ಟ್ ಮಾಡಿದ್ರೆ ದಿನಕ್ಕೊಬ್ಬೊಬ್ಬ ಡ್ರಗ್ ಅಡಿಕ್ಷನ್ ಬಂದವನೇ ಅಂತ ಅರ್ಥ. Who knows, all of them, 40 of them are newly and freshly taking up under the influence of somebody. I'll tell you later what is that. 2018 ಅಲ್ಲೇ ಹೈಯೆಸ್ಟ್ ನಾರ್ಕೋಟಿಕ್ ಕೇಸಸ್ ಮುಂಬೈಯಲ್ಲಿ ರಿಜಿಸ್ಟರ್ ಆಗಿದೆ. ಅದಕ್ಕೆ IAS ತಗೊಂಡಿದೆ. ಯಾವುದು? 2018 ಅಲ್ಲ ಸರ್, ಬಿಟ್ವೀನ್ 2014 and 18 ಅಂತ ಕೊಟ್ಟಿದ್ದಾರೆ. ಹಾ, ಆಕ್ಚುಲಿ 2020-2022 ಯಾಕೆ ತಗೊಂಡಿದ್ದಾರೆ? 2014-18 ಅಲ್ಲೇ ಹೈಯೆಸ್ಟ್ ಕೇಸಸ್ ರೆಕಾರ್ಡ್ ಆಗಿದೆ. ಓ, ಯು ಆರ್ ಟೆಲ್ಲಿಂಗ್ ಇನ್ ಅಡ್ವಾನ್ಸ್. ಅದು ಹೇಳಪ್ಪ, ನನ್ಗೆ ಗೊತ್ತಾಗ್ಲಿಲ್ಲ ಇಲ್ಲೇನಿದೆ ಅಂತ. ಆಯ್ತು, ಓಕೆ ಫೈನ್, ನೋ ಪ್ರಾಬ್ಲಮ್. ಆದ್ರೆ ಒಂದ್ ವಿಷಯ, ದಟ್ ಇಸ್ ಆಲ್ಸೋ ಲೈಕ್ ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಅಲ್ಲಿಗೆ ಇದು ಅಂತ ಆ ಡೇಟ್ ಕೊಡ್ತಾ ಇದ್ದಾರೆ. ದಟ್ಸ್ ಏನಂತಂದ್ರೆ, ಸಿ, ಒಂದು ಆಫ್ರಿಕಾದಲ್ಲಿ ಒಂದು ಗಾದೆ ಇದೆ. ಏನಂದ್ರೆ, ಯು ಹೈಡ್ ಎ ಡೈಮಂಡ್ ಇನ್ ಅ ಬಾಕ್ಸ್. You hide a diamond in the box, live 1,000 years, and you open the box. What is there? ಅದೇನಾದ್ರು ಕರಗಿರುತ್ತಾ? ಹೊಳಪೇನಾದ್ರು ಕಡಿಮೆ ಆಗಿರುತ್ತಾ? Truth is like that. Truth is like a ನೀನ್ ಎಷ್ಟು ವರ್ಷ ಮುಚ್ಚಿದ್ ಕುಡುಕಳ ತೆಗೆದ್ರೆ ಕಾಣಿಸೋದೇನೋ ಸತ್ಯನೇ. The truth cannot be hidden, changed or done. That is African. ಯಾವ ಭಾಷೆಲಿ ಇತ್ತು ಅಂತ ಗೊತ್ತಿಲ್ಲ, ಓದಿದಷ್ಟೇ. ಓಕೆ, ಸೊ ಹಿಯರ್ ಟೇಕ್ ಎ ಡಿಪ್ ಅಂತ ಅಂದ್ರೆ 2014 ಇಂದ 18 ಅಲ್ಲಿ ಯಾವಾರು ಒಂದು ಎಕ್ಸಾಂಪಲ್ ತಗೊಂಡ್ಬಿಟ್ರೆ ಆನಂದ್ ಅವರೇಜ್ 35 ಕೇಸಸ್. ಸಿ, ಸ್ಟಾಟಿಸ್ಟಿಕ್ಸ್ ಇಸ್ ಲೈಕ್ ಎ ಬಿಕಿನಿ. ಓಕೆ, ಡೋಂಟ್ ಮೈಂಡ್ ದ ಗರ್ಲ್ ಸ್ಟೂಡೆಂಟ್ಸ್. ಇಟ್ ಈಸ್ ಆಕ್ಚುಲಿ ಸ್ಟಾಟಿಸ್ಟಿಕ್ಸ್ ಬುಕ್ಸ್ ಎಲ್ಲ ಇದೆ. ಇನ್ಫ್ಯಾಕ್ಟ್ ಬುಕ್ಸ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಇರುತ್ತೆ. ಐ ಟೆಲ್ ಯು ದ ಆಥರ್ ನೇಮ್ ಆಲ್ಸೋ. Statistics is like a bikini. It reveals everything but hides the vital parts. Getting it? It is a statement in the statistics book. Indian Statistical Institute, IAS, their publication only.
ವಾಟ್ ಇಸ್ ಮೀನ್ ಅಂದ್ರೆ ಸ್ಟಾಟಿಸ್ಟಿಕ್ಸ್ ನಲ್ಲಿ ಈಗ ನೋಡಿ 35 ಕೇಸಸ್ ಆವರೇಜ್ ಇದೆ ಅಂತ ತೋರಿಸಬಹುದು, 13,000 ಕೇಸಸ್ ಹಿಂಗಿದೆ ಅಂತ. ಬಟ್ ರಿಯಲಿ ಇಸ್ ಇಟ್ ಟೆಲಿಂಗ್ ದ ಟ್ರೂತ್? ಇಟ್ ಇಸ್ ಹೈಡಿಂಗ್ ದ ಟ್ರೂತ್ of the, it hides the reality, gives the project the picture but hides the reality. See, in this case, of these thousands of cases, okay, one that occurred on 3rd October 2021 attracted enormous attention of the media and masses. ಅಂದ್ರೆ ಇಷ್ಟು ಸಾವಿರಾರು ಕೇಸಲ್ಲಿ ಒಂದು ಮಾತ್ರ ಅಟ್ರಾಕ್ಷನ್ ಬರುತ್ತೆ ಅಂತ ಹೇಳ್ತಾರೆ. 2021 attracted enormous attention of the media and the masses, largely because it involved the arrest of Aryan Khan, the son of one of India's biggest film stars, Shah Rukh Khan. The events after his arrest and the twists and turns in the case were covered with almost breathless hysteria by large sections of the media until he was granted bail by the Mumbai High Court on 28th October 2020. Breathless hysteria anta hakidanu. Sobriety and factual accuracy were thrown out of the window as endless speculations. So he knows all the facts which were thrown out, but unfortunately not listed here. He is saying several facts were thrown out, but not listed in this editorial. This is the fact. Aryan Khan never gone to the cruise. This is the fact they throw out of the window. Aryan Khan, sobriety. So factually, I'll give only one example to derail this entire editorial. Only one example to derail the whole editorial. I'll give at the last. I'm not biased, but I don't like questioning the law of the land. You question it, but there should be a rightful and justified question. It is not the way. It's not the way. Sobriety and factual accuracy were thrown out of the window as endless speculations fueled by a barely conceived Schadenfreude. Yellin bandavanu Germany Pleasure derived by someone from another person. Oye, ಮುಂದಕ್ಕೆ ನಾನು ಓದಕ್ಕೆ ಬರುತ್ತೆ ಇದನ್ನ ಹೇಳು. SH ಏನದು? Pleasure derived by someone from another person's misfortune. Oh. How do you pronounce this? Schadenfreude. Hey, editorial ಯಾರನ್ನ ಎಡಿಟರ್ಸ್ ಅಪ್ ಮಾಡ್ತಾರೆ. ಓಕೆ, ಯಾರ ಹೊಸ್ತಾಗ ಸೇರ್ಕೊಂಡು ಅನ್ಸುತ್ತೆ ಅವನ APW. ಓಕೆ, ಏನ Schaden? Okay, Schadenfreude for the troubles of one of India's most prominent Muslims. Prominent Muslim ಅಂದ್ರೆ ಇವನ ಕ್ಯಾಲಿಫೇಟ ಇಲ್ಲ ಫಟ್ವಾ ವರ್ಡ್ಸ ಏನಾರು ಮುಲ್ಲಾನ ಇಲ್ಲ ಮೊಹಮ್ಮದ್ ಶಾಲಿನ ಇಲ್ಲ ಯಾರಪ್ಪ? ಮೋಸ್ಟ್ ಪ್ರಾಮಿನೆಂಟ್ ಮುಸ್ಲಿಂ who has married Hindu, blanketed the airwaves and social media. ಅಂದ್ರೆ ಎಲ್ಲಿಗೂ ಓಡಾಡ್ಲು ಇಲ್ವಂತೆ, ಎಲ್ಲೂ ಕೂಡ ಮಾತಾಡ್ಲು ಇಲ್ಲ ಅಂತ. Now that Aryan Khan has been cleared of any wrongdoing. ಶಾರುಖ್ ಖಾನ್ಗೆ ಎಡಿಟೋರಿಯಲ್ ಬರ್ದ ನಂಗೆ ಕಾಣಿಸ್ತದ ಅಲ್ವಾ? Now that Aryan Khan has been cleared of any wrongdoing by the ನೆನ್ನೆ ತಾನೆ ಏನೋ ಓದ್ಬಾರಪ್ಪ ನ್ಯೂಸ್ ಪೇಪರ್ ನಲ್ಲಿ. Actually, they assume that he didn't possess ಅಂತ ಒಂದೇ ಒಂದು single reason ಗೆ they have given a clean sheet for him. So he is they are cleared of any wrongdoing. ಸ್ಟೇಟ್ಮೆಂಟ್ ಕೊಡಲ್ಲ ಪೊಲೀಸರು ಈ ತರ. ಈಗ ಬಿ ರಿಪೋರ್ಟ್ ಹಾಕಿದ್ರು ಈಸ್ ಫುಲ್ ಇನ್ನೋಸೆಂಟ್ ಅಂತ ಯಾವತ್ತೂ ಹಾಕಲ್ಲ ಅವರು. ಈಗ ನೀನು ಕದ್ದಿರ್ತೀಯ ಅಂತ ಆಪಾದನೆ ಆಗಿರ್ತದೆ, ನೀನು ನಿರಪರಾಧಿ ಅಂತ ಹೇಳ್ತಿರೋ ಹೊರತು ಇವನು ಈ ರೀತಿ ಕಳ್ತನ ಮಾಡಲ್ಲ ಅಂತ ಹೇಳಲ್ಲ ಯಾರು. ಫಾರ್ ದ ಕಂಪ್ಲೇಂಟ್, ಫಾರ್ ದಟ್ ಪರ್ಟಿಕ್ಯುಲರ್ ಕಂಪ್ಲೇಂಟ್ ಯು ಆರ್ ನಿರಪರಾಧ ಅಷ್ಟೇ. ಫಾರ್ ನಾಟ್ ಅನ್ನೋನ್ ಥಿಂಗ್ಸ್ ಇವರೇನೋ ಸಾಹೇಬ್ರಿಗೆ ಎಲ್ಲ ಗೊತ್ತಿರಂಗ್ ಕಾಣಿಸುತ್ತೆ ಅವ್ರಿಗೆ. wrong doing by the NCBI itself in the charge sheet filed last month. It is tempting to
ಮಾತಾಡಬಾರ್ದು, ನೋಡ್ಕೋಬೇಕು. ಇಟ್ ಈಸ್ ಟೆಂಪ್ಟಿಂಗ್ ಟು ಕನ್ಕ್ಲೂಡ್ ದಟ್ ಆಲ್ ಈಸ್ ವೆಲ್ ದಟ್ ಎಂಡ್ಸ್ ವೆಲ್. ಅಯ್ಯೋ, ಆಲ್ ಈಸ್ ಅಂದ್ರ ಎರಡು ಒಂದೇ. ಕನ್ನಡ ಮೀಡಿಯಂ ಅವ್ರು ಅಂದ್ಬಿಟ್ಟು ಈ ತರ ಆಟ ಆಡ್ಸ್ತಾರ ನಮ್ಮ. ಆಲ್ ಈಸ್ ವೆಲ್ ದಟ್ ಎಂಡ್ಸ್ ವೆಲ್. ಎಲ್ಲಾ ಚೆನ್ನಾಗಿದ್ರೆ ಕೊನೆ ಅಂತ್ಯನೂ ಚೆನ್ನಾಗಿರ್ತದೆ. ಹಂಗೆಲ್ಲ ಏನಿಲ್ಲ, ಕೊನೆಯಲ್ಲಿ ಕ್ಯಾನ್ಸರ್ ಬರ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಯಾವನು ಗೊತ್ತಿರುತ್ತೆ. ಚಾರ್ಜ್ ಶೀಟ್ ಇರ್ಬೋದು, ತಿರ್ಗಾ ಏನಾದ್ರು ಫೈಲ್ ಓಪನ್ ಮಾಡಿ ಎಕ್ಸ್ಟ್ರಾ ಎವಿಡೆನ್ಸ್ ಸಿಕ್ಕಿ ತಿರ್ಗಾ ಒಳಗಾಕಿದ್ರೆ ಏನ್ ಮಾಡ್ತೀವಿ? ದೇರ್ ಇಸ್ ನೋ ಎಂಡ್ ಫಾರ್ ದಿಸ್. ಇಲ್ಲಿ ಬಿಡು ಪಾಪ, ಯಾಕೆ? ಸೊ ಎಲ್ಲಿದೀವಿ ನಾವು? ಎಟ್ ಆದ್ರೂ ಅಂದ್ರೆ ಸ್ಟಾಪೇ ಮಾಡಲ್ಲ ನಾನು ಬರೆಯೋದನ್ನ. ಇಟ್ ಈಸ್ ವರ್ತ್ ರಿಮೆಂಬರಿಂಗ್ ಆಲ್ ದ ಫೇಲ್ಯೂರ್ಸ್ ಅಂಡ್ ಫ್ಲಾಸ್ ಇನ್ ದ ಕ್ರಿಮಿನಲ್ justice system as exposed by this case. ಏನ್ ಸಾಕ್ಷಾತ್ಕಾರ ಇವಂಗ ಆಯ್ತು ಅನ್ನೋದೇ ಗೊತ್ತಿಲ್ವಲ್ಲ. ವಿ ಡು ನಾಟ್ ನೋ. ಇಂಡಿಯನ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ 150 ವರ್ಷದಿಂದ ಬ್ರಿಟಿಷ್ ಅವ್ರ ಕಡೆಯಿಂದ ಇಲ್ಲಿ ತನಕ ಬರ್ತಾ ಇದೆ. ಏನೇನ್ ಫ್ಲಾಸ್ ಆಯ್ತು ಅಂದ್ರೆ, ಈ ಶುಡ್ ಹವ್ ಬಾರ್ನ್ ಬಿಫೋರ್ ದ ಇಂಡಿಪೆಂಡೆನ್ಸ್, ನಾಟ್ ನೌ. ಏನಾರು ಲಿಂಚಿಂಗ್ಗೆ, ಮಾಪ್ ಕಿಲ್ಲಿಂಗ್ ಏನಾರು ಹೇಳಿದ್ರೆ ಸ್ವಲ್ಪ ಏನಾರು ಆಯ್ತಪ್ಪ ಅಂತ. ಇಲ್ಲಿ ಯಾರು ಸತ್ತು ಇಲ್ಲ, ಯಾರನ್ನು ಸಾಯಿಸೂ ಇಲ್ಲ, ಏನೂ ಆಗಿಲ್ಲ. Just because some prominent Muslim, some biggest actor, we do not call biggest. Rajkumar idare, NTR idare, ನಮ್ಮಲ್ಲಿ MGR idare, and Shivaji Ganeshan, ಅವರ Gemini Ganeshan, ಅವರ 6 ಬೆರಳಲ್ಲಿ 1 ಬೆರಳಿಗೂ ಆಗ್ತಿರ್ಬೋದು. Okay, maybe for him in the Mumbai, हमारा कुत्ता हमारे गली में शेर है. Share. So it may not be true. It is my personal opinion, not a general opinion. It's my personal opinion. Maybe for this editor, Shah Rukh Khan favorite alla. Maybe tutelage of the Shah Rukh Khan himself. Okay. So correct ಹಾಕಿದಾನೆ ಮೇಲೆ ಪ್ರೊಫೆಷನಲಿಸಮ್ ಗೆ ಹಾಕಿದಾನೆ ಕ್ವಶನ್ ಮಾರ್ಕ್. NCB ಬದಲು ಇವನ ಹೆಸರು ಹಾಕ್ಬೇಕು. Yet it is worth remembering all the failures and flaws in the criminal justice. Remember ಮಾಡಕ್ಕೆ he has not given the list of facts that were thrown out of the act. ಅದನ್ನ ಎಕ್ಸ್ಪ್ಲೈನ್ ಮಾಡಿಲ್ಲ, ಸ್ಪೆಸಿಫಿಕ್ ಆಗಿ ಎಕ್ಸಾಂಪಲ್ ಕೊಟ್ಟಿಲ್ಲ. ಏನ್ ಫ್ಲಾಸ್ ಅಂತ ಹೇಳ್ಬೇಕು ಹೇಳಿಲ್ಲ ಅವನು. ಅದನ್ನ ಹೇಳ್ದೇನೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಡೈರೆಕ್ಟ್ ಕನ್ಕ್ಲೂಷನ್ ಬರ್ತಾ ಇದೆ. ಪ್ಯಾರಾಶೂಟ್ ಹಾಕೊಂಡು ಹಿಡಿದ ಅನ್ಸುತ್ತೆ ಅಲ್ವಾ? ಸ್ಟಾರ್ಟಿಂಗ್ ವಿತ್ ದ flimsy basis for asserting Aryan Khan WhatsApp chats discussing possible cannabis consumption. ಇವಂದೇ ಇರಬೇಕು ಅಂತ. To the leaks by the NCB to the press about the facts. ಕೋಟ್ ಮಾಡಿದಾನ ಫ್ಯಾಕ್ಟ್ಸ್ ಆಫ್ ದ ಕೇಸ್ ನ. ಕಳ್ಳ facts of the case. The involvement of stock witnesses. ಆಯ್ತಾ? ಇವನು ಯಾವ್ದೋ ಕವಿ ಆಗಿರ್ಬೇಕಾಗಿತ್ತು. Providing messaged statements about his guilt, the possible extortion bid, the questionable antecedents of the investigator Samir Wankhede, the idenappa the fusel enmity. This is a law word irbeku ನೋಡಿ. ಇದೇನಂತ, what is the meaning? Lack of courage or determination. ಅದನ್ನ ಹಂಗೆ ಹೇಳ್ಬೋದಾಯ್ತಲ್ಲ. ಜಾಗ ಇದೆಯಲ್ಲ ಅಲ್ಲಿ, ಜಾಗ ಇದೆ ತಾನ ಅಲ್ಲಿ ಪೇಜ್ ಅಲ್ಲಿ. ಈ ಕೂಡ ಅದನ್ನ ತಿಳಿಸ್ವಿನಿ. ಕ್ಯಾನ್ ಯು ಸಿ ಮೀ? Yes, sir. ಅದೆಲ್ಲ ಕಾಣ್ತದ್ರಿ ನಿಮಗೂ ಕಾಣಿಸ್ತಾ ಇಲ್ವಾ? ಒಂದ್ ನಿಮಿಷ ಏನ್ ಮಾಡ್ಬೇಕೀಗ ನಾನು? ಅಷ್ಟೇನಾ? ಅಲ್ಲಿ ಕನೆಕ್ಟ್ ಕರೆಂಟ್ ಬಂದಿಲ್ಲ ಅನ್ಸುತ್ತೆ. ಸ್ನೇಹ ಏನ್ ಶಾಪ್ ಹಾಕಿದೆ, ಪವರ್ ಹೋಗ್ಬಿಟ್ಟಿದೆ ಅನ್ಸುತ್ತೆ. ಓಕೆ, ಏನಮ್ಮ ಇದು? UPS ಇದೆ ಅಲ್ವಾ? ಎಲ್ಲ ಫುಲ್ ಬಿಲ್ಡಿಂಗ್ ಒಂದು ಆಫ್ ಆದ್ರೆ ಎಲ್ಲ ಆಫ್ ಆಗಿ ಅನ್ಸುತ್ತೆ. ಡಿಸ್ಕನೆಕ್ಟ್ ಆಗ್ಬಿಟ್ಟು ರೀಬೂಟ್ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಇದು.
Pusillanimity, pusillanimity of the NDPS special court. ಏನದು pusillanimity ಅಂದ್ರೆ lack of courage or determination. ಕರೇಜ್ ಇಲ್ಲ ಅವ್ರಿಗೆ. ಓಕೆ. ಇನ್ ಡಿನೈಯಿಂಗ್ ಬೇಲ್ ಫಾರ್ ಟ್ರಿವಿಯಲ್ ರೀಸನ್ಸ್. ಟ್ರಿವಿಯಲ್ ಅಂತಂದ್ರೆ ವೆರಿ ನೆಗ್ಲಿಜಿಬಲ್ ರೀಸನ್ಸ್. ಕೇಳ್ಬೇಕು ಮನಸ. 3 ಜನ ಬೇರೆ ಬೇರೆ ಕೂರಿಸ್ತೀನಿ. ವೇದಿಕಾ ನೀನ್ ಈ ಕಡೆನೆ ಬಂದ್ಬಿಡೋದಿಲ್ಲ. ಸೊ ಏನ್ ಹೇಳಿದೆ ನಾನು? ಆಯ್ತು. ಅಮಾಂಗ್ ಅದರ್ ಥಿಂಗ್ಸ್, ಅದು ಅಲ್ಲದೆ ಬೇರೆ ಬೇರೆ ಶೋಡ್ ಅಪ್ ದ ಅಂಡರ್ಲೈಯಿಂಗ್ ಅಗ್ಲಿನೆಸ್ ಆಫ್ ವಾಟ್ ಪಾಸಸ್ ಫಾರ್ ದ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಇನ್ ಇಂಡಿಯಾ. ಭಗವಂತ ಏನ್ ಹಿಂಗ್ ಹೊಡ್ದಾನೆ. ನಾನು ಎಡಿಟೋರಿಯಲ್ ಆರ್ಸಿ ಏನೋ ಬರ್ದಿರ್ತಾನೆ ತಗೊಂಡ್ರೆ ಇಲ್ಲ, ಹೆಡ್ಲೈನ್ ಅವನಿಗೆ ಅಪ್ಲಿಕಬಲ್ ಅದು. ಯಾವ್ದಕ್ಕೆ ಇದಕ್ಕೊಂದು ಎಕ್ಸಾಂಪಲ್ ಇದೆ ಯಾರು? ಅಡ್ವರ್ಟೈಸ್ಮೆಂಟ್ ಅಲ್ಲ, ಹಂಗಲ್ಲ, ಯಾವ್ದೋ ಒಂದ್ ಬೇರೆ ಇದೆ, ಸ್ವಲ್ಪ ಜಾನಪದದಿದೆ, ಹೇಳಿದ್ರೆ ಸರಿ ಹೋಗಲ್ಲ. ಹೇಳಿದ್ರ ಪರವಾಗಿಲ್ವಾ? ತೇಜಸ್ವಿನಿ, ವಿಚ್ ಯುವರ್ ಪರ್ಮಿಷನ್? ಮಂಗಳ? Yes, sir. ಓಕೆ. ಅದೇ ಹಿಂದ್ ನೋಡಿದ್ರೆ ಊರ್ವಶಿ, ಮುಂದ್ ನೋಡಿದ್ರೆ ಬೇವರ್ಸಿ ಅಂತ. ಹಿಂದ್ ನೋಡಿದ್ರೆ ಊರ್ವಶಿ. ಏನೋ ಪ್ರೊಫೆಷನ್ಸ್ ಬಗ್ಗೆ ಮಾತಾಡ್ತಿದ್ದಾನೆ. NCB ಹೆಡ್ಲೈನ್ ನೋಡಿದ ತಕ್ಷಣ ಹಿಂದ್ ನೋಡಿದ್ವಿ ಎಲ್ಲ ಹೆಡ್ಲೈನ್ ನೋಡಿದ ತಕ್ಷಣ ಏನ್ ಫಸ್ಟ್ ಕ್ಲಾಸ್ ಏನೋ NCB ಏನೋ ಎಕ್ಸ್ಪೋಸ್ ಮಾಡ್ತಾನಂತ ಹೋದ್ರೆ ಇವನೇ ಬೇವರ್ಸಿದಾರ ಅವ್ನು ನೋಡಕ್ಕೆ ಅಲ್ವಾ? Jason, is it correct or not? What I'm saying? Yes, sir. Tell me your opinion. Look at the article. What is it? Why I have picked the magazines articles? Because as aspirants, you should know the gravity and the essence of the NDPS Act. The bloody bugger, he has not understood the spirit behind the law at all. And he is talking most probably ಅವನು DDLJ ನೋಡಿ ಯಾವ್ದೋ ಹುಡುಗಿ ಪಟಾಯಿಸಿರ್ಬೇಕು ಅಲ್ವಾ? And he has some indebtedness maybe. ಆ ಋಣಕ್ಕೋಸ್ಕರ ಇದು ತೋರಿಸ್ತಾವ ಅನ್ಸುತ್ತೆ. Write one letter, which is your favorite movie? DDLJ ಅಂತ ಬಂದ್ರೆ I can understand this article ಅಂತ ಬರ್ದು ಕಳಿಸ್ಬಿಡ್ಬೋದು. 100 ಆರ್ಟಿಕಲ್ ಅಲ್ಲ, ಅವ್ನ ಅಭಿಮಾನಿ ಅವನು. ಫೈಂಡ್ ಮಾಡಿದ್ರೆ ಈ ತರ ಎಲ್ಲ ವರ್ಡ್ಸ್ ಹಾಕಲ್ಲ. ಯಾವ್ದಲ್ಲ ಫಿಸಿಲಿಟಿ, ಮತ್ತೆ ಇನ್ನೊಂದು ಯಾವ್ದು ಈ ತರ ಯಾವ್ದ ಶರ ಅದು ನೋಡಿ ಬಾಯಿಗೆ ಬರಲ್ಲ ಇಂಡಿಯನ್ಸ್ಗೆ. ಸಿ ದಟ್ ಕೈಂಡ್ ಆಫ್ ಥಿಂಗ್. ಓಕೆ, ಲೆಟ್ ಅಸ್ ನಾಟ್ ಫರ್ಗೆಟ್. What is that? That Aryan Khan is a young man born into extraordinary privilege. Okay, albeit to a father. ಅದಂಗ ಆಲ್ಬೈಟ್ ಆಗುತ್ತೆ. ಆಲ್ಬೈಟ್ ಅಂದ್ರೆ ಆದಾಗ್ಯೂ ಅಂತ, ಆದ್ರೂ ಕೂಡ ಅಂತ. ಆಲ್ಬೈಟ್ ಅಂದ್ರೆ despite all these things ಅಂತ. Albeit to a father who belongs to a religious minority community. I am really surprised to see this is an EPW article. Economic and Political Weekly is a very standard magazine. I have never seen such kind of editorials in my life. I suggested EPW because it is a wonderful, very gravitative, in-depth and research-oriented articles. But you know, ಅಲ್ಲ, ಇವನ್ ಮೋಸ್ಟ್ ಪ್ರಾಬಬ್ಲಿ ಕವಿ ಕವನ ಮಾಡೋರ್ನ ಇಂತ ಜನ ಅಲ್ಲ. ಬಾರ್ನ್ ಇಂಟು ಎಕ್ಸ್ಟ್ರಾರ್ಡಿನರಿ ಪ್ರಿವಿಲೇಜ್. ಆಲ್ಬೈಟ್ ಏನಕ್ಕೆ ಹೆಂಗ್ ಸೆಂಟೆನ್ಸ್ ಅರ್ಥ ಆಯ್ತಿಲ್ಲ. ಆಯ್ತು ಅಂದ್ರೆ ಈಗ ಏನಾಗಿದೆ ಗೊತ್ತಾ? ಈಗ ದೋಸೆ ಮಾಡ್ಬೇಕಾರೆ ಮೇಲ್ಗಡೆ ಏನ್ ಹಾಕ್ತೀರಾ? ತುಪ್ಪ, ಎಣ್ಣೆ, ಬೆಣ್ಣೆ ಹಾಕ್ತೀರಾ. ಇವ್ನು ನೀರೇ ಹಾಕ್ಬಿಟ್ಟವನೆ ಅಲ್ವಾ? ಸಿ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಹೆಂಗೆ ಇದು ಜೋಡಣೆ ಮಾಡುತ್ತೆ. ಬಟ್ ಇಟ್ ವಿಲ್ ಲೀಡ್ ದಟ್. ಇಸ್ ಎಕ್ಸ್ಪೀರಿಯನ್ಸ್ ಯಾರ್ದು? ಆರ್ಯನ್ ಖಾನ್. ವೈಲ್ ಅನ್ಡೌಟೆಡ್ಲಿ ಟ್ರಾಮೆಟಿಕ್ ಅಂಡ್ ಅನ್ನೆಸೆಸರಿ, ಆಯ್ತು, ಸ್ಟಿಲ್ ಪುಟ್ಸ್ ಹಿಮ್ ಇನ್ ಎ ಫಾರ್ ಬೆಟರ್ ಪೊಸಿಷನ್ ದ್ಯಾನ್ ಮೋಸ್ಟ್ ಅಕ್ಯೂಸ್ಡ್ ಇನ್ ದ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್. ಅಂದ್ರೆ ಬೇರೆ ಯಾವ ಕ್ರಿಮಿನಲ್ಸ್ಗಳು ಇಷ್ಟೇ ಮಾಡಿದ್ರು ಕೂಡ ಅವ್ರಿಗೆ ಬೆಟರ್ ಟ್ರೀಟ್ಮೆಂಟ್ ಸಿಕ್ತಿತ್ತು. ಅವನಿಗಿಂತನೂ
ಅಂದ್ರೆ ಇದಾರೆ ಅಂತ. ಯಾರೋ ಇದೇ ಕ್ರಿಮಿನಾಲಿಟಿಗೆ ಇನ್ನೊಬ್ಬರನ್ನ ಟ್ರೀಟ್ ಮಾಡಿರ್ತಾರೆ, ಅವ್ರನ್ನಾರು ಬೆಟರ್ ಆಗಿ ಟ್ರೀಟ್ ಮಾಡಿದ್ರೆ ಇವ್ನು ಮಾಡಿಲ್ಲ ಅಂತ ಅವ್ರು. ಆಯ್ತು ಕಣಪ್ಪ. ಸೊ ಇವ್ನು ಹೋಗಿ ಕೇಳಿದ್ ಕಣ ಅವನಂದಂಗ ಆಯ್ತು. ಸ್ಟಿಲ್ ಪುಟ್ಸ್ ಹಿಮ್ ಇನ್ ಎ ಫಾರ್ ಬೆಟರ್ ಪೊಸಿಷನ್ ದನ್ ಮೋಸ್ಟ್ ಅಕ್ಯೂಸ್ಡ್ ಇನ್ ದ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್. ಏನ್ CRPC ಸಿಸ್ಟಮ್ ನ ಹಾಕೊಂಡು ಬಟ್ಟೆ ಹೋಗಿತಾವನೆ ಆಯ್ತಾ. ಇನ್ ಜನರಲ್ ಅಂಡ್ ಡ್ರಗ್ ಕೇಸಸ್ ಇನ್ ಪರ್ಟಿಕ್ಯುಲರ್, ಜನರಲ್ ಆಗಿ CRPC ನಲ್ಲಿ ಮರ್ಡರ್ ಮಾಡಿರೋ ರೇಪ್ ಮಾಡಿರೋರ್ನೇ ಬೆಟರ್ ಆಗಿ ಟ್ರೀಟ್ ಮಾಡ್ತಾರೆ. ಪರ್ಟಿಕ್ಯುಲರ್ ಡ್ರಗ್ಸ್ ಕೇಸ್ ಅವ್ರನ್ನು ಇನ್ನೂ ಬೆಟರ್ ಆಗಿ ಟ್ರೀಟ್ ಮಾಡ್ತಾರೆ. ಬಟ್ ಆರ್ಎಂ ಖಾನ್ ಪಾಪ ದ ಟ್ರೀಟೆಡ್ ವೆರಿ ಬ್ಯಾಡ್ಲಿ. ಹಿ ಹ್ಯಾಡ್ ಆಕ್ಸೆಸ್ ಟು ಮೆಟೀರಿಯಲ್ ರಿಸೋರ್ಸಸ್. ಫೈನ್ ಅಂದ್ರೆ ಕಾರು, ಬಂಗ್ಲೆ, ಶಿಪ್ ಮತ್ತೆ ಕಾಸು ಹೇಳಿದ್ನಲ್ಲ, ದುಡ್ಡೆಲ್ಲ ಸುಮ್ ಕಾರ್ದಾಳಾಗೈತದನ ಮನುಷ್ಯ. ಆಮೇಲೆ ಆಲ್ಸೋ ಮೆಟೀರಿಯಲ್ ರಿಸೋರ್ಸ್ ಇನ್ಕ್ಲೂಡ್ಸ್ ದ ಡ್ರಗ್ಸ್ ದಟ್ ಹಿ ಹಸ್ ನಾಟ್ ರಿಟರ್ನ್ ಅಷ್ಟೇ. And connections beyond the imagination of most accused persons in this country. How we can say? Alla, most material resources to connect. ಯಾರೇ ಡ್ರಗ್ ಅಡಿಕ್ಟ್ಸ್ ಆದ್ರೆ ಯೂಶಲಿ ದೇ ಆರ್ ರಿಚ್. ಅದೇನ್ ಟೀ ಪೌಡ್ರ, ಕಾಫಿ ಪೌಡ್ರ ಹೋದ್ ಕಡೆ ಎಲ್ಲ ₹1 ₹2 ಪ್ಯಾಕೆಟ್ ತರಕ್ಕೆ. ದೇ ಆರ್ ಆಬ್ವಿಯಸ್ಲಿ ರಿಚ್. ಅವ್ರು ರಿಚ್ ಇರ್ಬೇಕಂದ್ರೆ ಅವ್ರ ಅಪ್ಪ ಏನಾಗ ವೆಲ್ ಕನೆಕ್ಟೆಡ್ ಅಲ್ವಾ. ಇವನ್ ಬರೀ ಸೆಲೆಬ್ರಿಟಿ. ಕೆಲವರು ಡ್ರಗ್ ಅಡಿಕ್ಟ್ಸ್ ಗಳು ಫಾದರ್ಸ್ ಗಳು IAS ಇರ್ತಾರೆ, ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಇರ್ತಾರೆ, ಅವ್ರಿಗಿದ್ದರು ಪವರ್ಫುಲ್. ಇವ್ರಿಗೊಂದ್ ಸಿನಿಮಾ ಕಾಸು, ಅವ್ರಿಗೆ 10 ಟೆಂಡರ್ಗೂ ಕಾಸು ಇರ್ತದೆ. ಅರ್ಥ ಆಯ್ತಲ್ವಾ. ಸೊ ದೇ ಆರ್ ಮೋಸ್ಟ್ ಕನೆಕ್ಟೆಡ್ ಇರ್ತಾರೆ ಡ್ರಗ್ ಕೇಸಸ್ ಬರೋರು. ಇಟ್ ಇಸ್ ಮೋಸ್ಟ್ಲಿ ಅಂದ್ರೆ ಫ್ರೆಂಡ್ಶಿಪ್ ಇದ್ರೆ ಪೂರ್ ಇದ್ರು ಪರವಾಗಿಲ್ಲ, ಅವನು ಫ್ರೆಂಡ್ಗೂ ಹಚ್ಬಿಟ್ಟಿರ್ತಾನೆ, ಅವನು ಮಲಿಕತಾನೆ ದಬಾಕೊಂಡು ಇವನು ಮಲಗಿಸಿರ್ತಾನೆ. ಸೊ ಏನ್ ಮಾಡಿದಾರಪ್ಪ ಇವರು? He had access to material resources like car, bungalow, ship and drugs and connections beyond the imagination of most accused persons in this country except the NDPS officials and except SN Pradhan and that special court judge bitbiಟ್ಟು ಇನ್ನು ಎಲ್ರಿಗೂ ಕನೆಕ್ಷನ್ಸ್ ಇರುತ್ತೆ ಪಾಪ ಅವ್ರಿಗೆ ಅಲ್ವಾ. Whether he was made the scapegoat in bid to distract from bigger issues. ಏನ ಈ ಇಂಡಿಯಾ ಪಾಕಿಸ್ತಾನ್ ವಾರ್ನ ನಿಲ್ಸೋದಕ್ಕೆ ಜನಗಳನ್ನ ಪಾಪ ಈ ಕಡೆ ಡಿಸ್ಟ್ರಾಕ್ಟ್ ಮಾಡಿದ್ರಂತ. ಯಾವ ನನ್ನ ಮಗ ಆರ್ ಜಸ್ಟ್ ಇನ್ ದ ರಾಂಗ್ ಪ್ಲೇಸ್ ಅಟ್ ದ ರಾಂಗ್ ಟೈಮ್ ಇನ್ ಎ ಸ್ಟಿಲ್ ಎ ಮಿಸ್ಟ್ರಿ ದಟ್ ಹ್ಯಾಸ್ ನೋ ಈಸಿ ಆನ್ಸರ್. ಓಕೆ ಸಾರಿ ಆರ್ ದ ಟಾರ್ಗೆಟ್ ಆಫ್ ಅನ್ ಎಕ್ಸ್ಟಾರ್ಷನ್ ಬಿಡ್. ಈಗ ಅವ್ರ ಅಪ್ಪನ ಕಾಸು ಕಿಸ್ಕೊಳ್ಳೋದಕ್ಕೆ. ಓಕೆ. Are just in the wrong place at the wrong time is still a mystery that has no easy answer. ಏನ್ ಅಂತ ಕಾಂಪ್ಲೆಕ್ಸ್ ಆನ್ಸರು ಅಲ್ಲ. ಯಾವ್ರೇನ ಅದೃಶ್ಯ ಆಗಿ ಹಂಗೆ ಅಪಿಯರ್ ಆಗಿ ಡಿಸಪಿಯರ್ ಆಗಿ ಅಂತಂತಿದ್ಯಾ ಮಿಸ್ಟ್ರಿ. ಸೊ ಭಾರತದ ನಿಗೂಢ ಸಂತರು ಆಯ್ತಾ. Just as perhaps it is a combination of these 3 possibilities or all of them. Wow, UPSC question. Any 2 of them, any 3 of them, or all of them. That is not for us to investigate at the moment. Hey, ಇವೆಲ್ಲ ನಾವು ಮಾಡೋಂಥದ್ದಲ್ಲ ಅಂತ. What this episode highlights once again is that the NDPS Act is a harmful law. Tirga that it treats a public health problem as a law and order one. So Rama, worse, yen budana kansate. It overturns the basic principles of criminal law, the presumption of innocence, bail, not just jail being the rule. Enagutte criminal justice system le until it is proved he is not treated as criminal, is accused or suspect. ಅರ್ಥ ಆಯ್ತಲ್ವಾ? ಅಕ್ಯೂಸ್ಡ್ ಆರ್ ಈಸ್ ನಾಟ್ ಎ ಕ್ರಿಮಿನಲ್ ಅಂತ ಹೇಳಲ್ಲ. ಸೊ ಅದನ್ನ ಅವ್ನಿಗೆ ಹೇಳಕ್ ಹೋಗ್ತಾರದು. ದ ಪ್ರಿಸಂಪ್ಷನ್ ಆಫ್ ಇನ್ನೋಸೆನ್ಸ್ ಇಲ್ಲಿ ಇಲ್ಲ ಅಂತ, ಅದನ್ನ ಮಾಡಿಲ್ಲ ಅಂತ. ಬೇಲ್ ನಾಟ್ ಜೈಲ್ ಬೀಯಿಂಗ್ ದ ರೂಲ್. ಯಾಕಾಗಲ್ಲ? ದೇರ್ ಆರ್ ಮೆನಿ ಆಕ್ಟ್ಸ್. ಸಿ ಅದಕ್ಕೇನೆ ಸರಿಯಾಗಿ ತಿಳ್ಕೊಬೇಕು ನಾವು. ಕೇಳ ಅದನ್ನ ಕೇಳ. Certain acts are like a normal water. Certain acts like a warm water. Certain acts hot water. Other certain acts are like boiled water. ಕೆಲವೊಂದು ಆಕ್ಟ್ಸ್ ಮೆಲ್ಟಿಂಗ್ ಪಾಯಿಂಟ್ ಇರೋ ಆಕ್ಟ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ UAPA ಇರ್ಬೋದು, ಟಾಡಾ ಆಕ್ಟ್ ಇರ್ಬೋದು,
Okay, or NIA Act, this NDPS Act, they are like extremely melting ಅಥವಾ boiling water acts ಗಳು ಏನು ಕೇಳಲ್ಲ. They will just close the matter on the spot. Acts gives the enormous discretion powers because of the grave, because of the heinous crime. It's not an ordinary crime. So because of that problem, actually, drugs, it's a very, very a strong act. It is not a normal criminal justice procedure ಇರೋದಿಲ್ಲ ಅಲ್ಲಿ. ಅವಾಗ ಬೇಲ್ ನಾಟ್ ಜೈಲ್ ಅಂತ ಅಂತಾರ, ಕಾನ್ಸೆಪ್ಟೇ ಬರಲ್ಲ. ಈಗ ಇಫ್ ಸಮ್ವನ್ ಗಾಟ್ ಅರೆಸ್ಟೆಡ್ ಡ್ಯೂರಿಂಗ್ ದ ಏನಂತಾರದು ಶೂಟ್ ಔಟ್, he will be jailed immediately. It's not bail and not jail anta agakagalla. Under what act he has to be arrested? Those acts are very strong acts, very reactionary, acidic in nature. Artha aitalla nanu ಹೇಳ್ತಾರೆ. So this NDPS Act is not a normal act. It is an extraordinary act. Keep that in your mind. Artha aitalla nanu ಹೇಳ್ತಾರೆ. So ಅದರದ್ದು ಅವನು ಹೇಳಿದ ಡಿಫ್ರೆನ್ಸಿಯೇಷನ್ ಬಿಟ್ಬಿಡ. ಓಕೆ, ನೀನು ಅದನ್ನ ನಾರ್ಮಲ್ ಆಕ್ಟ್ಗೆ ನೀನು ಅಪ್ಲೈ ಮಾಡೋದೇ ಬೇರೆ. ಈಗ ನಾರ್ಮಲ್ ಕ್ರಿಮಿನಲ್ ಇದಕ್ಕೆ ವಾರೆಂಟ್ ಇಶ್ಯೂ ಮಾಡ್ಬೋದು, ಮಾಡದೇ ಇರ್ಬೋದು, ಬೇಲ್, ಕೆಲವೊಂದಕ್ಕೆ ನಾನ್ ಬೇಲಬಲ್ ಇರ್ತದೆ, ಇಮಿಡಿಯೇಟ್ ಅರೆಸ್ಟ್ ಇರ್ತದೆ, 6 months ಆದ್ರೂ ಬಿಡಲ್ಲ, ಹಿಂಗೆಲ್ಲ ಇರ್ತದೆ ಅದ್ರದ್ದು. ಸೊ ಗಿವಿಂಗ್ ಎನಾರ್ಮಸ್ ಡಿಸ್ಕ್ರಿಷನ್ ಟು ಪೊಲೀಸ್ ಅಂಡ್ ಎನ್ಫೋರ್ಸ್ಮೆಂಟ್ ಅಥಾರಿಟೀಸ್ ಟು ಅಬ್ಯೂಸ್ ದ ಲಾ ವಿತ್ ನೋ ಕಾನ್ಸಿಕ್ವೆನ್ಸ್. ಎಲ್ರಿಗೂ ನಮ್ ಲಾ ನಲ್ಲಿ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇದ್ದೇ ಇರುತ್ತೆ. ನೋ ಬಡಿ ಇಸ್ ಎಬೋದ್ ದ ಲಾ. ಇಫ್ ದೇರ್ ಇಸ್ ಅ ಪೊಲೀಸ್ ಅಟ್ರಾಸಿಟಿ ಹ್ಯಾಂಡಲ್ ಮಾಡಕ್ಕೆ ಅನದರ್ ಪೊಲೀಸ್ ಸಿಸ್ಟಮ್ ಇಸ್ ದೇರ್. ಈಗ ಎಷ್ಟೋ ಜನ ಲೋಕಾಯುಕ್ತ ಮತ್ತೆ ACBs ಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಾಗ ಎಷ್ಟೋ ಜನ ಇನ್ಸ್ಪೆಕ್ಟರ್ ಗಳು ಓಡೋಗಿದ್ದಾರೆ, ಕಾಂಪೌಂಡ್ ಎಲ್ಲ ಹಾರಿ ಹಂಗೂ ಹಿಡ್ಕೊಂಡು ಬಂದಿದ್ದಾರೆ. ದೇ ವಿಲ್ ಸ್ಟ್ರಿಪ್ ದರ್ ಯೂನಿಫಾರ್ಮ್ಸ್ ಅಂಡ್ ದೇ ವಿಲ್ ಸಸ್ಪೆಂಡ್ ದೆಮ್, ದೇ ವಿಲ್ ಜೈಲ್ ದೆಮ್ ಆಲ್ಸೋ. ಇನ್ಸ್ಪೆಕ್ಟರ್ಸ್ ಗಳನ್ನ ಮಾಡಿದ್ದಾರೆ, ACBs ಗಳನ್ನ ಅರೆಸ್ಟ್ ಮಾಡಿದ್ದಾರೆ, DCP ಗಳು ಅರೆಸ್ಟ್ ಆಗಿದ್ದಾರೆ, ADGP ಗಳು ಅರೆಸ್ಟ್ ಆಗಿದ್ದಾರೆ. ಈವನ್ ಇನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಟ್ ದ ಟಾಪ್ ಏಪೆಕ್ಸ್ ಅಲ್ಲಿ ಇರೋರು ಕೂಡ ಅರೆಸ್ಟ್ ಆಗಿದ್ದಾರೆ. ಅಷ್ಟೆಲ್ಲ ಯಾಕೆ, ಹೋಮ್ ಮಿನಿಸ್ಟರ್ ಅರೆಸ್ಟ್ ಆಗಿತ್ತು. ಈಗ ವಾಟ್ ವಾಸ್ ಪಿ ಚಿದಂಬರಂ? ವಾಟ್ ವಾಸ್ ಹಿ? ಆಮೇಲೆ he was for some time home minister also. He inaugurated the CBI department. ಅದೇ CBI ಆಫೀಸ್ ನಲ್ಲಿ ಅವನನ್ನು ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಅಲ್ಲೇ ಜೈಲ್ ಇಟ್ಟು. ಯಾವ್ದನ್ನ ಅವನು ಇನಾಗ್ರೇಷನ್ ಮಾಡಿದ್ದ, ಇಟ್ ವಾಸ್ ಇನಾಗ್ರೇಟೆಡ್ ಬೈ ಚೀಫ್ ಮಿನಿಸ್ಟರ್. ವಿ ಎಂಟರ್ ದ ಸೇಮ್ ಜೈಲ್. ಯು ಗಾಟ್ ಇಟ್. ಸೊ ಇನ್ ಇಂಡಿಯಾ no one is above the law. No one is the person who is making the law as a, or the part of the legislature body is also is not above the law. Law applicables, it applicables for everybody. This is not the case. So ಅರ್ಥ ಆಯ್ತಲ್ಲ ನಾನು ಹೇಳ್ತಾ ಇರೋದು. ಎನ್ಫೋರ್ಸ್ಮೆಂಟ್ ಅಂಡ್ ಪೊಲೀಸ್ ಎಲ್ರಿಗೂ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇಡಿ ಇದೆ, ಯಾರಿಗೂ ಇಡಿ ಭಯ ಅಂತ. ಇಡಿ ಅಫಿಷಿಯಲ್ಸ್ ಯಾರು ಭಯ? ದೇ ವಿಲ್ ಬಿ IB and counter intelligence systems like CVC, other counter intelligence systems. Intelligence idre counter intelligence ಇರ್ತದೆ. ರಾ ಇದ್ರೆ ರಾ ಒಳಗಿರೋ ಇಂಟೆಲಿಜೆನ್ಸ್ ಗಳು ಕೌಂಟರ್ ಇಂಟೆಲಿಜೆನ್ಸ್ ಇರುತ್ತೆ. Nobody goes without checks and balances. Nobody. If I am the most powerful person, I have also some accountability and responsibility. I will be also get checked in jurisprudence of my duties. Okay. So ಇವೆಲ್ಲ ಮಾತಾಡಲ್ಲ. If it is really police were wrong, enforcement wrong, ಇಷ್ಟು ಮೆಟೀರಿಯಲ್ ಆಕ್ಸೆಸ್ ಇರೋರು, ಇಷ್ಟು ಕನೆಕ್ಷನ್ಸ್ ದುಡ್ಡು ಇರೋರು, what is the problem for the justice? They can approach the court of law. If a father is really confident on his son, he could approach the Supreme Court, he could approach the high courts, he could have approached the other police authorities, he could have staged a protest in the road. My son is right, how you can take the law in your hands? There is an injustice, and everywhere that could have echoed, because he is the most prominent Muslim, also most prominent celebrity also. You could have used all those access. Why the shyness when the truth is in your hands? You don't have to be shy. See, always the justice people are bold and straight. When the truth inside the heart is clear, outside they are very ferocious, very cutthroat. They don't care. They simply don't care, because the truth is there, which is the father of all the powerful aspects. Truth is the most powerful aspect in the world. So ಅಲ್ಲಿ ಮೇಲೆ ಏನ್ ಹೇಳಿದ ನಾನು, ಏರ್ವೇಸ್ ಇಲ್ಲ, blanketed the airwaves and social media. Why? If you are beautiful, you don't have to put a
screen in front of your face. No? You would love to show your face, attractive, right? Let's not investigate this. Okay, at the moment. It presumes the guilt on the part of the accused. Wow. Effectively putting the burden on them to prove their innocence, and compounds this by making jail the norm, the bail and the bail exception. Andre ಏನಂದ್ರೆ jail ನ ನಾರ್ಮಲ್ ಆಗಿ ಮಾಡಿದ್ರು ಟ್ರೀಟ್ಮೆಂಟ್, bail ನೇ ಎಕ್ಸೆಪ್ಷನ್ ಮಾಡಿದ್ರು. ಆಕ್ಚುಲಿ ಉಲ್ಟಾ ಇರಬೇಕು ಅಂತ ಅವನ ಲೆಕ್ಕ. ಬೇಲೆ ನಾರ್ಮಲ್ ಆಗಿ ಕೊಡ್ಬೇಕು. ಇದೇನ್ ಚೆಕ್ ಬೌನ್ಸ್ ಆಕ್ಟ್ ಕೇಸ? ಬೇಲ್ ಕೊಟ್ಬಿಟ್ಟು ಆಯ್ತು ಹೋಗಿ ಬಂದು ಆಮೇಲೆ ದುಡ್ಡು ಕಟ್ಬಿಟ್ಟು ಅದೇನಾರ ಸೆಟಲ್ಮೆಂಟ್ ಮಾಡ್ಕೊಳಪ್ಪ ನನಗೆ. ಏನ್ ಚೆಕ್ ಬೌನ್ಸ್ ಕೆಲಸ ಇದು? ಅಲ್ಲಪ್ಪ, ಇದು ನಾನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ 1938 NDPS ಆಕ್ಟ್ 1985 ವ್ಯತ್ಯಾಸ ಇಲ್ಲ. ಅಲ್ಲಪ್ಪ, ನೀನು ಯಾವಂದಾದ್ರು ಬಟ್ಟೆ ಅರ್ಧ ಹಾಕ್ತಾರೆ ನಿನ್ ಜೈಲ್ ಹಾಕ್ತಾರ? ಇಲ್ಲ. ಚುಚ್ಚಿದ್ರೆ ಹೊಟ್ಟೆಗೆ ಇವನು ಬಟ್ಟೆ ಅರ್ಧ ಹಾಕಿರೋದಕ್ಕೆ ಹೆಂಗ್ ಮಾಡಿದ್ರೆ ಸೇಮ್ ಹಂಗೆ ಮಾಡಿ ಸರ್, ಏನ್ ಮಾಡ ಚುಚ್ಬಿಟ್ಟು ಒಳಕ್ಕೆ ಅಂತಾನೆ. ಮತ್ತೆ ನೆಕ್ಸ್ಟ್, the usual practice with the law such as NDPS Act is an abuse of the process. The victims are usually too poor. What too poor can afford the psychotropic substances? Do you really think so? Is it so easy for the laboratory? Agare, see, drugs lords, they are the richest, like millionaires and billionaires. It's a simple business. Poorest of the poor, what about it? ಪರವಾಗಿಲ್ಲ ಬಿಡು, ಹೋಗ್ಲಿ ತಗೊಂಡ್ಬಿಡೋಣ. ಎಲ್ಲಿದ್ದೀನಿ ನಾನು? Its excesses are visible to the world only when the target of such a misuse is among the privileged elite. ಅಯ್ಯೋ ದೇವ್ರೆ, ಕರ್ಮ ಕಾಂಡ. ಇದಕ್ಕೆ ಆ ಕಾಲದಲ್ಲಿ ಇದನ್ನ ತಗೊಂಡು ಅನಿಸ್ತಾ ಐತೆ. ಆದ್ರೂ ಬಿಡು, ಇಟ್ ಇಸ್ ಅ ಫನ್. Even as the world moves towards decriminalizing the mere possession or consumption of cannabis, there has been little effort in this direction in India. ಅಯ್ಯೋ ದೇವ್ರೆ, ಈಗ ಅವನು ಮುಂಬೈ ಬಿಟ್ಟು ಇಂಟರ್ನ್ಯಾಷನಲ್ ಲೆವೆಲ್ ಅಮೆರಿಕಾಗೆ ಫ್ಲೈಟ್ ಎತ್ಕೊಂಡ್ಬಿಟ್ಟವನ. ಇದೇನಿದು ಹೋಮೋಸೆಕ್ಸುವಲ್ ಡಿಕ್ರಿಮಿನೈಸ್ ಮಾಡಕ್ಕೆ? ಏನ ಅವ್ರಿಬ್ರು ಮಾಡ್ಕೊಂಡು ಹೋಗ್ಲಿ ಹಾಳಾಗುಳಿ ಅನ್ನಕ್ಕೆ? ಇಟ್ ಟಾಕ್ಸ್ ಲೈಕ್ ಹೋಮೋಸೆಕ್ಸುವಲ್ ಇದರದನ್ನ ಡಿಕ್ರಿಮಿನೈಸ್ ಮಾಡಬೇಕು. ಲೆಟ್ ದೆಮ್ ಗಿವ್ ದಮ್ ದ ರೈಟ್ಸ್ ಟು ಮ್ಯಾರಿ. Okay, they can marry, they cannot produce a children. That is everything, everybody knows. Okay, ಅದು ಆಗೋಗ್ಬಿಡಿ ಅಂದ್ಬಿಟ್ಟು ಡಿಕ್ರಿಮೈಸ್ ಮಾಡ್ಬಿಡೋಣ, ಸಮಸ್ಯೆ ಇಲ್ಲ. ಪ್ರಾಸ್ಟಿಟ್ಯೂಷನ್ ಡಿಕ್ರಿಮೈಸ್ ಮಾಡ್ಲಿ, ಸಮಸ್ಯೆ ಇಲ್ಲ. ಕ್ಯಾನಬಿಸ್ ಕನ್ಸಂಪ್ಷನ್ ಡಿಕ್ರಿಮೈಸ್ ಮಾಡ್ಬೇಕಾ? ಏನ ಅವನು ಇಡೀ ಜರ ಜೂಮಲ್ಲೇನೆ ತರ ನಾನೇ ಅಂತ ಯಾವ್ದು ಆಡಿದ್ಯಲ್ಲ ಅದು, ಯಾವ್ದದ ಅವಳು ಕುಡಿದ್ಬಿಟ್ಟು ಆಡ ಹೇಳ್ತಾಳಲ್ಲ ಡಿ ಜಲೆ, ಜರಾಸ ಜೂಮುಲೇನೆ ತರ ನಾನೇ ಅಂತ. ಆ ಹಾಡು ಇವನ್ ಮೋಸ್ಟ್ ಫೇವ್ರೇಟ್ ಇರ್ಬೇಕು ಸಾಂಗ್. ನೋಡಿದ್ರ ಅದ? ಮುಗಿದ್ಮೇಲೆ ಹಾಕ್ಬಿಟ್ಟು ತೋರಿಸ್ತೀನಿ ಅದ. ಸಿ ಕೇಳಮ್ಮ, ಡ್ರಗ್ ಅಡಿಕ್ಷನ್ ರಿಮೈನ್ಸ್ ಎ ಸೀರಿಯಸ್ ನೇಷನ್ ವೈಡ್ ಪ್ರಾಬ್ಲಮ್ ಅಫೆಕ್ಟಿಂಗ್ ವೇರಿಯಸ್ ಕಮ್ಯುನಿಟೀಸ್. ವಾ, ಇಲ್ಲಿ ಹಂಗ ಹೇಳ್ತಾನೆ ಡಿಕ್ರಿಮೈಸ್ ಮಾಡಕ್ಕೆ, ಇಲ್ಲಿ ಸೀರಿಯಸ್ ನೇಷನ್. How they can publish this kind of article? I don't know. It is a public health problem that requires a public health solution. Oh. A law and order approach to the problem only exacerbates it while creating new ones. ಇದು ಯಾವ್ದೋ ಪಪ್ಪು ಅಡ್ವೈಸ್ ಅಂದಂಗ ಆಯ್ತಿದೆ. ಎಡಿಂಗ್ ನೋಡಿದ್ರೆ ಹಂಗೆಲ್ಲ ಮಾಡಲ್ಲ, ಪ್ರೂಫ್ ರೀಡಿಂಗ್ ಇರ್ತದೆ. ದೇ ಕಾಂಟ್ ಜಸ್ಟ್ ಮಾಡಕ್ಕಾಗಲ್ಲ. EPW ಮಾಡಿರ್ತಾನೆ. EPW ಎಲ್ಲ ಲೆಕ್ಕ ಇದು. ಸಮಥಿಂಗ್ ಎಲ್ಸ್ ಇಸ್ ದೇರ್. ಎ ಲಾ ಅಂಡ್ ಆರ್ಡರ್ ಅಪ್ರೋಚ್ ಟು ದ ಪ್ರಾಬ್ಲಮ್ ಓನ್ಲಿ ಎಕ್ಸಾರ್ಬೇಟ್ಸ್ ಇಟ್ ವೈಲ್ ಕ್ರಿಯೇಟಿಂಗ್ ನ್ಯೂ ಒನ್ಸ್. ಅಂದ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅಂತ ಟ್ರೀಟ್ ಮಾಡಬಾರ್ದು, ಇದನ್ನ ಪಬ್ಲಿಕ್ ಹೆಲ್ತ್ ಸಿಸ್ಟಮ್, ಪಬ್ಲಿಕ್ ಹೆಲ್ತ್ ಸೊಲ್ಯೂಷನ್ ಕೊಡಿ ಅಂತ. ಅಂದ್ರೆ ಏನು? ಬೈ ಡಿಕ್ರಿಮಿನಲೈಸಿಂಗ್ ದ ಕ್ಯಾನಬಿಸ್ ಕನ್ಸಂಪ್ಷನ್. Drug addicts do not end up seeking or getting the necessary medical attention, while enforcement authorities use discretionary powers under the law to target individuals or engage in rent seeking.
The NDPS Act is yet another example of the Indian state's preference for over-criminalization and unguided discretion power in the hands of the police authorities. ಅಂದ್ರೆ ಇವನ್ ಏನ್ ಹೇಳ್ತಾರದು, ಕ್ರಿಮಿನಲ್ ಆಕ್ಟಿವಿಟೀಸ್ ಇಸ್ ನಾಟ್ ಡನ್ ಬೈ ಆರ್ಯನ್ ಖಾನ್ ಬಟ್ NCB ಅಫಿಷಿಯಲ್ಸ್. ಅವರು ರಾಕ್ಷಸರು, ಇವನು ಮನುಷ್ಯ. ಆಯ್ತಾ? ಆಕ್ಚುಲಿ ಏನಾಗಿದೆ, ಇವನನ್ನು ರಾಕ್ಷಸ ಮಾಡಿ ಅವ್ರು ಮನುಷ್ಯ ತರ ಬಿಹೇವ್ ಮಾಡ್ತಾ ಇದಾರೆ ಅನ್ನೋದು ಹೇಳ್ತಾ ಇದ್ದಾನೆ. ಗೋವಾಟಲ್ಲ ಇದು, ಅದಕ್ಕಿಂತ ಜಾಸ್ತಿ ಆಗಿಟ್ಟವನೆ. NDPS Act's antecedents lie in the United States failed war on drugs. Okay, American way start ಮಾಡ್ಕೊಂಡು ಅವನು. See, NDPS Act's antecedents lie in ಅಂದ್ರೆ United States started war on drugs ಅಂತ ಸ್ಟಾರ್ಟ್ ಮಾಡ್ತು. See, it is tough to regulate there in the US. Mexico ಇಂದೆಲ್ಲ ಇದಾಗ್ತದೆ. And see, drugs ಅಲ್ಲಿ ಒಂಥರ ಡಿಫ್ರೆಂಟ್. ಇಟ್ಸ್ ಟೂ ಬಿಗ್. ಇಟ್ ಇಸ್ ನಾಟ್ ಸೋ ಈಸಿ ಟು ಕಂಟ್ರೋಲ್. ಮತ್ತೆ ನಮ್ಮಲ್ಲಿ ನಮ್ಮ ಕಲ್ಚರ್ ನಲ್ಲಿ ಇವನ್ ಆಲ್ಕೋಹಾಲಿಕ್ ಕನ್ಸಂಪ್ಷನ್ ವಿ ಡೋಂಟ್ ಡೂ. ಅಂದ್ರೆ ಮಚ್ಚ ನಾವು ಏನಾದ್ರು ಕುಡಿದು ಬಂದಿದ್ದಾನೆ ಅಂದ್ರೆ ಮನೆ ಮಂದಿ ಎಲ್ಲ ಬೈತಾರ ಚೆನ್ನಾಗಿ, ಕುಡುಕ್ರಮ ನೋಡಿ ಹಿಂಗಿದೆ ಹಂಗೆ ಅಂತ ಬಯಕ್ ಸ್ಟಾರ್ಟ್ ಮಾಡ್ತಾರೆ. ದೇರ್ ಇಸ್ ಅ ಸೊಸೈಟಲ್ ಸ್ಯಾಂಕ್ಷನ್ ಇಸ್ ದೇರ್ ಫಾರ್ ಸಮ್ ಲೈಕ್ ಬ್ಯಾಡ್ ಹ್ಯಾಬಿಟ್ಸ್, ಸಮ್ ಓವರ್ ಎಕ್ಸೆಸಿವ್ ಹ್ಯಾಬಿಟ್ಸ್. ಅಂಥದ್ರಲ್ಲಿ ಇದು ಡ್ರಗ್ಸ್ ಅಂತ ಬಂದಾಗ ಕಂಪ್ಲೀಟ್ ಆಗಿ ಅವನನ್ನ ಎಕ್ಸೆಪ್ಷನಲ್ ಆಗಿ ನೋಡ್ಬಿಡ್ತಾರೆ. ಅವ್ನು ಹುಡುಗ ಕೊಡೋದಲ್ಲ, ಮನೆಯಿಂದ ಹೊರಗೆ ಕಳ್ಸಲ್ಲ, ಬೋಟ್ ಹಾಕ್ಬಿಟ್ಟು ಕೂರಿಸ್ಬಿಡ್ತಾರೆ. ಊಟ ತಿಂಡಿ ಎಲ್ಲ ಇಲ್ಲೇ ಮಾಡ್ಕೊ, ನಮ್ಗೆ ಏನ್ ಬೇಕು ಕೊಡ್ತೀವಿ, ನೀವು ಹೊರಗೆ ಎಲ್ಲ ಅಡ್ಡಾಬಿಡ ಅಂತ. They will just immediately lock him. Anybody drug addict ಅಂತ ಗೊತ್ತಾಯ್ತು ಅಂದ್ರೆ ಮಗಳಾಗ್ಲಿ ಯಾರೇ ಇರ್ಲಿ ಒಳಗೆ ಹಾಕ್ಬಿಡ್ತಾರೆ, ಸೀದಾ ಮನೆ ಒಳಗಡೆ ಬಂಧಿಸ್ತಾರೆ. ಯಾಕಂದ್ರೆ ಆ ಇದನ್ನಲ್ಲಿ ಬೀಳದೇ ಇರ್ಲಿ ಅಂತ. Drug addiction will leads to finally it leads to the death. Completely psychological disorientation, normal personality ಇರೋದಿಲ್ಲ. The whole country will fall down. ನಾನು ಏನ್ ಹೇಳಿದೆ, kinship is the best for the nation building. ಇವನೇ ಇಲ್ಲಿ ದವಾಖಾನೆ ಮಲ್ಕೊಂಡು ಸೂಜಿ ಹಾಕೊಂಡು ಕುತ್ಕೊಂಡ್ಬಿಟ್ರೆ, ಐವಿ ಹಾಕೊಂಡು ನೆಕ್ಸ್ಟ್ ಹೊರಗಡೆ ಕಥೆ ಏನ್ ಹೇಳ್ಬೇಕು, ದೇಶ ಹೆಂಗ್ ಕಟ್ತಾನ ಅವನು ಅಲ್ವಾ? ಸಪೋಸ್ ಯೂತ್ಸ್ ಹತ್ರ ಎಲ್ಲ ಇನ್ಫೆಕ್ಷನ್ ಆಗ್ಬಿಟ್ರೆ, ಈಗ ಸಿಗರೇಟ್ ಹೊಡೆದ್ ಬಿಟ್ಬಿಟ್ರೆ ಅವ್ರು ಹೊಡಿತು. ಈಗ ಸಿಗರೇಟ್ ಕುಡಿಯೋದನ್ನೇ ನಾವು ಸಮಸ್ಯೆ ತಪ್ಪು ಅಂತೀವಿ. ಇನ್ನು ಡ್ರಗ್ ಅಡಿಕ್ಷನ್ ಕಮ್ಸ್ ಟು ದಿ ಯೂತ್ಸ್ ಟು ದ ಹೋಲ್ ಇಂಡಿಯಾ, ದೆನ್ ವಾಟ್ ವಿಲ್ ಹ್ಯಾಪನ್? See, we cannot take it as easy. Immediate ಆಗಿ ಪನಿಷ್ಮೆಂಟ್ ಆಗುತ್ತೆ, ಹರಾಸ್ಮೆಂಟ್ ಆಗುತ್ತೆ. ಅದ್ರ ವಿಷಯಕ್ಕೆ ಯಾಕೆ ಹೋಗ್ಬೇಕಾಗಿತ್ತು? See, if he knows that this is the most harassment ಇದು ಅನ್ನೋದು ಗೊತ್ತಾಗ್ಬಿಟ್ರೆ, he will never go to the nowhere near to the drugs, right? ಪೊಲೀಸ್ ಅಟ್ರಾಸಿಟೀಸ್ ಆಗಿದೆ ಅನ್ನೋದಕ್ಕೆ ನೀನೇನಾದ್ರು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ದಾನೆ ಮಟ್ಟದಾನೆ ನಾನ್ ಹೈನೆಸ್ ಕ್ರೈಮ್ಸ್ ನಲ್ಲಿ ಮಾಡಿದಾಗ ಫಾರ್ ಎಕ್ಸ್ಟಾರ್ಷನ್ ಮತ್ತೆ ಮಾಡಿದಾಗ ಯು ಫೈಲ್ ಅ ಕೇಸ್, ನೋ ಪ್ರಾಬ್ಲಮ್. ಬಟ್ ದಿಸ್ ಇಸ್ ನಾಟ್ ದ ಕೇಸ್ ಅಲ್ವಾ? ಯುನೈಟೆಡ್ ಸ್ಟೇಟ್ಸ್ ಫೇಲ್ಡ್ ವಾರ್ ಆನ್ ಡ್ರಗ್ಸ್ ಅಂಡ್ then Prime Minister Rajiv Gandhi's effort to curry favor with the Ronald Reagan administration, even as the US itself rethink its war on drugs as the opioid crisis grips in the country. India seems to have learnt nothing from its experience with the NDPS Act. ಏನ ಮಾತಾಡ್ತಾನೆ ಇವನಿಗೆ ಸೆರೆಬ್ರಮ್ ಒಟ್ಟೊಟ್ಟಿಗೆ ಇಲ್ಲ, ಮಧ್ಯದಲ್ಲಿ ಯಾವ್ದೋ ಕಾಲುವೆ ಹರಿತದೆ ಅನ್ಸುತ್ತೆ. ಏನ್ ಮಾತಾಡ್ತಾನೆ ಅಲ್ಲ. ಇವನೇನ್ ಹೇಳ್ತಾರಂದ್ರೆ ವಾರ್ ಆನ್ ಡ್ರಗ್ಸ್ ಫೇಲ್ ಆಗಿತ್ತು, ಅದನ್ನೇ ಬೇಡ ಅಂತ ಅಂದ್ರೆ ಡ್ರಗ್ಸ್ ನ ಬಿಟ್ಬಿಡೋದ ಈಸಿಯಾಗಿ. ಸೊ ಡಿರೆಗ್ಯುಲೈಸಿಂಗ್ ಆರ್ ಡಿಕ್ರಿಮಿನೈಸಿಂಗ್ ದ ಡ್ರಗ್ಸ್ ಬಿಟ್ಬಿಟ್ಟು ವಾರ್ ಆನ್ ಡ್ರಗ್ಸ್ ಬಿಟ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿ ಫಸ್ಟ್ ಕರಿ ಫೇವರ್ ವಿತ್ ದ ರೊನಾಲ್ಡ್ ರೇಗನ್ ಅಡ್ಮಿನಿಸ್ಟ್ರೇಷನ್. ಅಂದ್ರೆ ರೊನಾಲ್ಡ್ ರೇಗನ್ ದಟ್ ಟೈಮ್ ಅಡ್ಮಿನಿಸ್ಟ್ರೇಷನ್ ಇತ್ತು, ವಾರ್ ಆನ್ ಡ್ರಗ್ಸ್ ಏನ್ ಸ್ಟಾರ್ಟ್ ಮಾಡಿದ್ರು. ಈವನ್ ರಾಜೀವ್ ಗಾಂಧಿ ವಾಸ್ ಟ್ರೈಂಗ್ ಟು ಹ್ಯಾವ್ ದ ಸೇಮ್ ಕಾಪಿ ಆಫ್ ಇಟ್ ಅಂತ. Even as the US itself rethinks its war on drugs as in the opioid crisis, India seems to have learnt nothing from its experience with the NDPS Act. What is this? Yavag war ಮಾಡ್ತಾರೆ? I told you in the state, when there is a vulnerability alla, when there is a direct threat to the political or physical identity or the cultural identity, the drugs will definitely affect all the vital components of the state building up or the state. Okay. Even as Aryan Khan puts his bitter brush with the law behind him, on any given day, 30 or so Mumbaikars will continue to be harassed by the police using their powers under this law. ಅಂದ್ರೆ 35 ಕೇಸ್ ಆನ್ ಅವರೇಜ್ ಹಾಕಿದ್ನಲ್ಲ, ಇಲ್ಲಿ 30 ಕೆಲಸವನೆ. ಎವ್ರಿ ಡೇ ಈ ತರ ಹರಾಸ್ಮೆಂಟ್ ಆಗ್ತಿರ್ತಾರೆ. His troubles may be over for the moment, ಅವ್ನ್ ಗೊತ್ತು ಅವನಿಗೆ. But the destruction brought ಅದು
Rata. Rat ಅಂದ್ರೆ ಅದು ಇನ್ನೇನಿಲ್ಲ, ಇದು decade ಅಷ್ಟೇ. But the destruction wrought by the NDPS Act will continue. Okay. Tell me, what's your opinion? Tejaswini, what did you understood by this article? This actually is a well-known, EPW, Economic and Political Weekly, is a very well-known magazine. Prints on every week. Okay. Very proper actually it is. I don't know why. Same EPW tane, haudu, EPW.in. He has given this editorial. Tejaswini. ಏನಿದು ತುಂಬಾ ಕಡಿಮೆ ಇದೆ ಸೌಂಡ್. ಓಕೆ, ಏನು ಮಾಡಕ್ಕಾಗಲ್ಲ, ಇಲ್ಲಿ ಹೇಳಮ್ಮ. ಸೊ ವಾಟ್ ಇಸ್ ಯುವರ್ ಒಪಿನಿಯನ್? ವಾಟ್ ಇಸ್ ಯುವರ್ ಒಪಿನಿಯನ್ ತೇಜಸ್ವಿನಿ? ಓಕೆ, ಸ್ಟಾರ್ಟ್. ಹೇಳಿ, ಏನೇನಾಗಿದೆ, ಏನ್ ಆರ್ಟಿಕಲ್ಸ್ ನೋಡಿದ್ವಿ, ಇದು UPSC ಗೆ ಎಷ್ಟು ಉಪಯೋಗ ಇದೆ ಅಥವಾ ಉಪಯೋಗ ಇಲ್ಲ? Is it really a kind of a garbage article, or is it a useful article, or it will give any perception, or it develops any perception, or is it have a different angles, or is really critically analyzed something? Are you learning something from this? Is it throwing a light on any kind of situations? Is there any merits or advantages of this article, or is it really just a garbage? It is a baseless allegations he has made on the NDPS Act and the NCBC, of course, yes, CRPC. ಆಮೇಲೆ ಹೇಳ್ರಿ, ಏನ್ ಅಲ್ಲಿ ಏನ ನೋಡ್ಬೇಕಾಗಿದೆ? ಏನು ಅರ್ಥ ಮಾಡ್ಕೊಳ್ಳೋಂಥದ್ದು ಏನೂ ಅಲ್ಲಿಲ್ಲ. ನೀವು ಈಗ ಆಲ್ರೆಡಿ ನಾನು ಏನು ಓದಿದೆ ಅದನ್ನ ಜಸ್ಟ್ ಜ್ಞಾಪಕ ಇಟ್ಕೊಂಡು ಅಥವಾ ನೋಡ್ಕೊಂಡು ವಿಚಾರ ಮಾಡ್ಕೊಂಡು ಹೇಳಿ. ಯಾಕೆ ಮಾಡಬಾರ್ದು ಡಿಕ್ರಿಮಿನೇಷನ್? ಹೇಳ್ಬಿಟ್ಟು ನೋಡೋಣ. ಅವನಿಗೆ ಎದುರುಗಡೆ ಕೂದನ್ ಕೇಳಿದವನ, ಈ ವಿಲ್ ಆಸ್ಕ್ ಫಾರ್ ಡಿಕ್ರಿಮಿನೇಷನ್ ಆಫ್ ದ ಕ್ಯಾನಬಿಸ್ ಕನ್ಸಂಪ್ಷನ್. ಯು ಸೆಡ್ ನೋ ಅಂತ. ಯಾಕೆ ಅಂತ ಹೇಳ್ಬೇಕು. ವೈ ನೋ? Youth psychologically effect ಆಗುತ್ತೆ. Psychologically effect ಆಗುತ್ತೆ. ಆಮೇಲೆ control of youth. ಹೆಲ್ತ್ ಆಫ್ ದ ಪಬ್ಲಿಕ್ ಸಿಸ್ಟಮ್ ಅಥವಾ ಯೂತ್ಸ್ ಹಾಳಾದ್ರೆ ಏನ್ ನಷ್ಟ ದೇಶಕ್ಕೆ, ಅದನ್ನ ಹೇಳಿ. ಡೆವಲಪ್ಮೆಂಟ್ ಆಫ್ ಕಂಟ್ರಿ ಮುಂದಕ್ಕೆ ಅಂದ್ಬಿಡು ಫ್ಯೂಚರ್, ಅದೆಲ್ಲ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಯು ಆರ್ ಅ ಬ್ಯೂರೋಕ್ರೇಟ್. ಇಂಟರ್ನೆಟ್ ಕನೆಕ್ಷನ್ ಇಸ್ ಅನ್ಸ್ಟೇಬಲ್. ಹೌ ಟು ಮೇಕ್ ಇಟ್ ಸ್ಟೇಬಲ್? ಅದೇ ಇಟ್ ವಿಲ್ ಮೇಕ್ ಇಟ್ ಸ್ಟೆಬಿಲಿಟಿ ಆಟೋಮೆಟಿಕ್. ಆಯ್ತು, ಅದು ಹೋದ್ರೆ ಸ್ಟೇಬಲ್ ಆಗಿದೆ ಅಂತನಾ? ಓಕೆ. Is a NCB or a special court of the NDPS Act has made any mistake? ಅಲ್ಲ, 35,000 13,000 ಕೇಸಲ್ಲಿ ಅನಡೈಸ್ 35 ಕೇಸ್ ಇಟ್ಕೊಂಡು ಎಲ್ರು ಇದಾರೆ. ಬಟ್ ಆದ್ರೂ ಯಾಕೆ ಇವನನ್ನ ಇಟ್ಕೊಂಡು ಅಲಾಡ್ಸಿದ್ರೆ? ಬಿಕಾಸ್ ಈಸ್ ಎ ಮುಸ್ಲಿಂ. Celebrities. Many people with him were arrested on the case, but this author has highlighted only the arrest of. ಇದು ಪಾಯಿಂಟ್. Why you are not favoring other criminals who are in this? Why you have not taken any one of their names, one of their innocence that you are not trying to prove? Very good. ಇದನ್ನ ವಾಪಸ್ ಅವನಿಗೆ ತಿರುಗಿಸೋದಂಗ ಆಗುತ್ತೆ. ಅವನ ಹಾಕಿರೋ ಕತ್ತಿ ಅವನಿಗೆ ವಾಪಸ್ ತಿರುಗಿಸ್ದಂಗೆ ಅದು. ವೆರಿ ಗುಡ್, ಗುಡ್. ಆಮೇಲೆ 35 ಕೇಸಸ್ ಅಂತ ಪರ್ ಡೇ. ಇದು 85 ಪ್ರಾವಿಷನ್ಸ್ ಇದೆ ಸರ್. 83 ಪ್ರಾವಿಷನ್ಸ್. ನೀನ್ ಎರಡು ಆಡ್ ಮಾಡ್ಬೇಕಷ್ಟೇ ಈಗ. 83 ಪ್ರಾವಿಷನ್ಸ್ ಇದೆ ಸರ್. ಯಾವ ಕ್ವಾಂಟಿಟಿ ಇಟ್ಕೊಂಡ್ರೆ ಯಾವ ಪನಿಷ್ಮೆಂಟ್ ಕೊಡ್ಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ವೆರಿ ಗುಡ್, ಅದು ಇಂಪಾರ್ಟೆಂಟ್. Cannabis plant, see, there is a doctrine of pith and substance, doctrine of pith and substance and the doctrine of the Supreme Court. What is the meaning of this doctrine of pith? Hey, fundamentals madbekanu madidavanu Somanu
Yes, sir, ಮಾಡಿದ್ರು. ಡಾಕ್ಟರ್ ಆಫ್ ಪಿತ್ ಅಂಡ್ ಸಬ್ಸ್ಟೆನ್ಸ್ ಗೊತ್ತಿರ್ಬೇಕು ತಾನೆ? Sir, doctor is separate ಆಗಿ ಮಾಡ್ತಾರೆ. ಅಪ್ಪ ಹಂಗೆಲ್ಲ ಡಾಕ್ಟರ್ಸ್ ಬಿಟ್ಬಿಟ್ಟು ಫಂಡಮೆಂಟಲ್ಸ್ ಮಾಡಕ್ಕಾಗಲ್ಲ. ನೀನ್ ನಡ್ಕೊಂಡು ಹೋಗ್ಬೇಕಾದ್ರೆ ಚಪ್ಪಲಿ ಹಾಕೊಂಡು ಹೋಗಿಲ್ಲ ಅನ್ನಂಗ್ ಆಯ್ತದೆ. ಹಾ ನಿಜ doctor ಈ ಸೈಡ್ ತಗೊಂಡಾಗ ಚಡಿಯೋದ ಪ್ಯಾಂಟ್ ತಗೊಳ್ಬೇಕು. ಡಾಕ್ಟ್ರಿನ್ಸ್ ಕೇಸಸ್ ಫಂಡಮೆಂಟಲ್ಸ್ ಬೇಕೇ ಬೇಕು. ಇಟ್ ಈಸ್ ಕಂಪಲ್ಸರಿ. ಇಟ್ ಇಸ್ ದ ಇನ್ಎವಿಟಬಲ್ ವೇರಿಂಗ್ಸ್ ಆಫ್ ದ ಫಂಡಮೆಂಟಲ್ ರೈಟ್ಸ್. ಡಾಕ್ಟ್ರಿನ್ ಆಫ್ ಪಿತ್ ಅಂಡ್ ಸಬ್ಸ್ಟೆನ್ಸ್ ಅಂದ್ರೆ ಟು ವಾಟ್ ಎಕ್ಸ್ಟೆಂಟ್ ದ ಕ್ರೈಮ್ ಹ್ಯಾಸ್ ಬೀನ್ ಮೇಡ್, ಟು ದಟ್ ಎಕ್ಸ್ಟೆಂಟ್ ದ ಪನಿಷ್ಮೆಂಟ್ ಶುಡ್ ಬಿ ಗಿವನ್ ಅಷ್ಟೇ. ಏನದು? to what extent crime punishment should be given to the victim. ಎಸ್. ಅದಕ್ಕೇನೆ ನಿಮ್ಗೆ ಆರ್ಟಿಕಲ್ 20 ಡಬಲ್ ಜಪಾಡಿ ಇಲ್ಲ ಅಂತ ಹೇಳ್ತಾರಲ್ಲ. Double jeopardy. ಜಿಯೋ ಅಲ್ಲ, ಜಪಾಡಿ ಜೆ ಅಷ್ಟೇ, ಜಪಾಡಿ. ಎಷ್ಟನೇ ಆರ್ಟಿಕಲ್? 22 ನಾ? 22, sir. Sir, 22. 22. ಸೊ ಎ ಪರ್ಸನ್ ಕೆನಾಟ್ ಬಿ ಪನಿಶ್ ಫಾರ್ ದ ಸೇಮ್ ಕ್ರೈಮ್ ಟ್ವೈಸ್, ಅಲ್ವಾ? ನೀನು ಒಂದೇ ಕ್ರೈಮ್ಗೆ 2 ಸರಿ ಶಿಕ್ಷೆ ಕೊಡಂಗಿಲ್ಲ. ಒಂದು. ಎರಡನೇದು, ಆ ಕ್ರೈಮ್ ಅಲ್ಲೂ ಕೂಡ ಎಷ್ಟು ಅವನು ಅಪರಾಧ ಮಾಡಿದಾನ ಅಷ್ಟಕ್ಕೆ ಮಾತ್ರ ಕೊಡ್ಬೇಕು. ಪೂರ್ತ ಕ್ರೈಮ್ ತಗೊಳಂಗಿಲ್ಲ ನೀವು. ಹೌದಾ? ಅದು ಕ್ಲಾರಿಟಿ ಇದೆ ನಮ್ಗೆ CRPC ನಲ್ಲಿ. ಒಂದು ರೇಟ್ ಪಿಟಿಷನ್ ಹಾಕ್ಬೋದಾಗಿತ್ತಲ್ಲ ತಪ್ಪಿದ್ರೆ. ಒಂದು ಹ್ಯಾಸ್ ಶಾರುಖ್ ಖಾನ್ ಮೇಡ್ ಎನಿ ಪಿಟಿಷನ್ಸ್? Sir, ಮಾಡಿದ್ರು ನೀಡಿಲ್ಲ. ಮಾಡಿಲ್ಲ. ಹಂಗಾಗಲ್ಲ. ನೀ ಚೆನ್ನಾಗಂದ್ರೆ ಪಬ್ಲಿಕ್ ರೆಕಾರ್ಡ್ ಅಪ್ಪ. ಕೋರ್ಟ್ ಕೇಸಸ್ ಎಲ್ಲ ಪಬ್ಲಿಕ್ ರೆಕಾರ್ಡ್. ಹಂಗೆ ಯಾವನು ಮುಚ್ಚಿಟ್ಕೊಂಡು ಆಯ್ತು ಒಳಗಡೆ ಅಪ್ಲಿಕೇಶನ್ ಹಾಕಿದೀನಿ ಅಲ್ಲೇ ಅಪ್ರೂವ್ ಮಾಡಿ ಅಂತ ಯಾರು ಹೇಳಕ್ಕಾಗಲ್ಲ. ಎನಿ ಕೋರ್ಟ್ ಮಾಮೂಲಿ ಆರ್ಟಿಕಲ್ ಸಿವಿಲ್ ಕೋರ್ಟ್ ಅಲ್ಲಿ ಹಾಕ್ಬಿಟ್ರುವೆ ಕೇಸ್ ಬರ್ಲೇಬೇಕದು. ಹಾ ರಿಟ್ ಪಿಟಿಷನ್ ಅದನ್ನೇ ಕೇಳಿದ್ರು. ರಿಟ್ ಪಿಟಿಷನ್ ಹಾಕಿದ್ ಬಿಡ್ತಿದ್ದೆ ಅವನು. Justice was sought and begged by the Shahrukh Khan, but the Supreme Court neglected the most prominent of the minority people ಅಂತ ಸ್ಟಾರ್ಟ್ ಮಾಡ್ಕೊಂಡಿರೋ. ಆಮೇಲೆ ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಕನ್ಸಂಪ್ಷನ್ ಲೆವೆಲ್ ಮತ್ತೆ ಹೋಲ್ಡಿಂಗ್ ಲೆವೆಲ್ಸ್ ಏನೇನಿದೆ ಕ್ಲಿಯರ್ಲಿ ಮೆನ್ಷನ್. ಯಾವ ಇದಕ್ಕೆ ತಪ್ಪಿಗೆ ಎಷ್ಟು ಶಿಕ್ಷೆ ಇದೆ ಏನಂತ ಎಲ್ಲ ಆಕ್ಟ್ ವೆರಿ ಕ್ಲಿಯರ್ ಆಗಿದೆ NDPS ಆಕ್ಟ್. ಆಮೇಲೆ ವಾರ್ ಆನ್ ಡ್ರಗ್ಸ್ ನ ಇಂಡಿಯನ್ ಸಿಚುವೇಶನ್ ಗೆ ಕಂಪೇರ್ ಮಾಡಿದ್ರೆ ಇವನು ಏನ್ ಮಾಡೋಣ ಗೊತ್ತೇ ಇವನು. ಆನೆನೆ ಮರ ಉರುಳ್ಸಕ್ ಆಗಿಲ್ಲ, ನೀವ್ ಯಾಕೆ ಹೋಗಿದ್ದೀರಾ ಅಂತಾನೆ. ಡಿಗ್ರೇಡ್ ಮಾಡ್ತಿದ್ದಾರೆ. ಹಂಗೆ ಹೇಳ್ಬಾರದು. He doesn't know. See, if he is not matured, we should not also same words use ಮಾಡಬಾರದು. See, it is not a comparison. ಈಗ what is the SI unit ಅಂತ like use for the ಒಂದು ವಾಟರ್ ನ ಅಳೆಯೋದಕ್ಕೆ ಏನ್ SI ಯೂನಿಟ್ ಯೂಸ್ ಮಾಡ್ತೀರಾ? ಲೀಟರ್. ಒಂದು ಮಾಸ್ ಇದ್ರೆ ಕೆಜಿ ಯೂಸ್ ಮಾಡ್ತೀರಾ. ಅರ್ಥ ಆಯ್ತಲ್ಲ? ತಿರ್ಗಾ ನೀರನ್ನ ಕೆಜಿ ಮಾಡ್ಬೇಕಂದ್ರೆ ಕನ್ವರ್ಷನ್ ಮಾಡ್ತೀರಾ. ಇವನು ಏನಿಲ್ಲ, ಈಗ ಏನಾಗುತ್ತೆ ಸಾಲಿಡ್ ಲಿಕ್ವಿಡ್ ಇದ್ದು ಅದನ್ನ ಮಾಸ್ ವೇರಿಯೇಷನ್ ಇಲ್ಲ. ಈ ಚೇರು ಇಷ್ಟು ಲೀಟರ್ ಇದೆ ಅಂತ ಹೇಳ್ತಾವನೆ. ಏನ ದ ಚೇರ್ ಇಟ್ ಈಸ್ ದಿಸ್ ಚೇರ್ ಇಸ್ 2 ಲೀಟರ್ ಚೇರ್ ಇದು ಅಂತ ಹೇಳ್ತಾನೆ. ಅಂದ್ರೆ ದೇರ್ ಇಸ್ ನೋ ಕನೆಕ್ಷನ್, ರಿಲೆವೆನ್ಸ್ ಇಲ್ಲ. ವಾರ್ ಅಂಡ್ ಡ್ರಗ್ಸ್ ನ ದೇ ಹ್ಯಾವ್ ನಾಟ್ ಡ್ರಾಪ್ಡ್ ಎನಿ ಟೈಮ್. ಇಟ್ಸ್ ಅ ಕಂಟಿನ್ಯೂಸ್. They are trying their best. ಮೆಕ್ಸಿಕೋ ಮತ್ತೆ ಇದರಲ್ಲಿ they will take the ಇದು. ಮತ್ತೆ ಡ್ರಗ್ಸ್ ಇಟ್ ಇಸ್ ಅ ಹ್ಯೂಜ್ ವೆರಿ ಹೈ, ಅಂದ್ರೆ ತುಂಬಾ ಆರ್ಗನೈಸ್ಡ್ ಕ್ರೈಮ್, ಹೈಲಿ ಆರ್ಗನೈಸ್ಡ್ ಕ್ರೈಮ್. ಬಿಕಾಸ್ ಆಫ್ ದ ಡ್ರಗ್ಸ್ ಲಾಟ್ಸ್ ಆಫ್ ಮರ್ಡರ್ಸ್ ವಿಲ್ ಹ್ಯಾಪನ್, ಲಾಟ್ಸ್ ಆಫ್ ರೇಪ್ಸ್ ವಿಲ್ ಹ್ಯಾಪನ್. ಟೇಕನ್ ಅಂತ ಒಂದು ಮೂವಿ ಇದೆ. ಓಕೆ, ಟೇಕನ್ ಅಂತ ನಿಯಲ್ಸನ್ ಅಂತ ಬ್ಯೂಟಿಫುಲ್ ಮೂವಿ, ಸಖತ್ ಥ್ರಿಲ್ಲಿಂಗ್ ಇದೆ. ಟೇಕನ್ 1, 2, 3 ತನಕನೂ ಇದೆ. ಟೇಕನ್ 1 ಯು ಸಿ ಏನಾಗುತ್ತೆ, ಡಾಟರ್ ನ ದೇ ವಿಲ್ ಅಬ್ಡಕ್ಟ್. ಏನಾಗುತ್ತೆ, ಶಿ ವಿಲ್ ಫಾಲೋವಿಂಗ್ ದ ಒಂದು ಬ್ಯಾಂಡ್ ನ ಫಾಲೋ ಮಾಡ್ತಾ ಇರ್ತಾಳೆ ಮಗಳು. ಶಿ ಇಸ್ ಅ ವೆರಿ ಗುಡ್ ಗರ್ಲ್. ಇವನು ರಿಟೈರ್ಡ್ ಸ್ಪೈ, ಅಂದ್ರೆ ಬಿಕಾಸ್ ಇನ್ ದ ಸ್ಪೈ ಅಂದ್ರೆ ಮಿಲಿಟರಿ ಸ್ಪೈ ಇರ್ತಾನೆ ಫಾದರ್. ಈಸ್ ಲೈಕ್ ಡೈವರ್ಸಿ, ಹೆಂಡತಿ ಇನ್ನೊಬ್ಬ ಯಾರೋ ರಿಚ್ ಮ್ಯಾನ್ ಜೊತೆಗೆ ಮದ್ವೆ ಆಗಿರ್ತಾಳೆ. ಹುಡುಗಿ
This girl actually goes to European trip. ಬ್ಯಾಂಡ್ ಫಾಲೋ ಮಾಡೋದಂತ ಮಾಡ್ತಾರೆ, ಗೊತ್ತಲ್ಲ ಬ್ಯಾಂಡ್ ಅಂದ್ರೆ ಈ ಮ್ಯೂಸಿಕ್ ಇದಿರ್ತಲ್ಲ, ಅವ್ರು ಯಾವ ಕಂಟ್ರೀಸ್ ಹೋಗ್ತಾರೆ, ಇವರು ಅವ್ರ ಹಿಂದೆನೆ ಹೋಗ್ತಾರೆ ಆ ಕಂಟ್ರೀಸ್ಗೆ. ಸೊ ದೇ ವಿಲ್ ಫಾಲೋ ದ ಬ್ಯಾಂಡ್. ಇವಳಿಗೆ ಏನ್ ಹೇಳ್ತಾರೆ ತಾಯಿಗೆ, ಅವಳು ನಾನೆಲ್ಲ ಜಸ್ಟ್ ಯುರೋಪ್ ಟೂರ್ಗೆ ಹೋಗ್ತಾ ಇದೀನಿ ಫ್ರೆಂಡ್ಸ್ ಜೊತೆ ಅಂತ ಹೇಳ್ತಾರೆ. ಬಟ್ ಅವ್ನಿಗೆ ಗೊತ್ತಾಗತ್ತೆ, ಅವ್ನು ಹೇಳ್ತಾನೆ ಹೆಂಡತಿಗೆ, ಇಲ್ಲ ಇದು ಬ್ಯಾಂಡ್ ಫಾಲೋ ಮಾಡ್ತಾ ಇದಾರೆ ಅಂತ ಗೊತ್ತಾಗತ್ತೆ. ಅವ್ನು ಈಸ್ ಅ ವೆಲ್ ನೋನ್ ವೆರಿ ಸ್ಪೈ ಇರ್ತಾನೆ, ಬಟ್ ರಿಟೈರ್ಡ್. when they go to the France, ಅಲ್ಲಿ ವಾಟ್ ಡು ದೇ, ಇಬ್ರು ಫ್ರೆಂಡ್ಸ್ ಹೋಗಿರ್ತಾರೆ. ಇವರು ಒಬ್ಬ ಹ್ಯಾಂಡ್ಸಮ್ ಹುಡುಗ ಬರ್ತಾನೆ. ನ್ಯಾಚುರಲ್ ಮಾತಾಡ್ತಾರಲ್ಲ, ಚೆನ್ನಾಗಿದೆ ಹ್ಯಾಂಡ್ಸಮ್ ಆಗಿದ್ದಾರೆ, ಮಾತಾಡ್ತಾರೆ. ಅವ್ನು ಹುಡುಗಿರು ಮಾತಾಡ್ತಾನೆ, ಅವ್ರು ಹುಡುಗಿರು ಅವ್ರನ್ನ ಮಾತಾಡ್ತಾರೆ. ಅವ್ರೇನಂತಾರೆ, ಇಟ್ ಈಸ್ ವೆರಿ ಕಾಸ್ಟ್ಲಿ ಇನ್ ದಿ ಸಿಟಿ, ದ ಟ್ಯಾಕ್ಸಿ ಅಮೌಂಟ್ ಇಸ್ ವೆರಿ ಕಾಸ್ಟ್ಲಿ, ವೈ ಡೋಂಟ್ ವಿ ಶೇರ್ ಅಂತ ಹೇಳ್ತಾರೆ. ಸೊ ನೋ ಪ್ರಾಬ್ಲಮ್ ಅಂತಾರೆ, ಟ್ಯಾಕ್ಸಿನಲ್ಲಿ ಹೋಗ್ತಾರೆ. ದೆನ್ ದೇ ವಿಲ್ ಲೀವ್, ದೇ ವಿಲ್ ಸ್ಟೇ ಇನ್ ದ ಒಂದು ಅಪಾರ್ಟ್ಮೆಂಟ್ ಯಾವ್ದೋ ಅಥವಾ ಎಲ್ಲಿ ಉಳ್ಕೊಂಡಿದ್ರ ಅಂತ ದಟ್ ಪರ್ಸನ್ ವಿಲ್ ಕಮ್ ಟು ನೋ. ಅವಾಗ ಸ್ಟೇ ಆಗಿರೋದು ಅಪಾರ್ಟ್ಮೆಂಟ್ ಗೊತ್ತಾಗುತ್ತೆ ಹಿಂಗಿಂತ. ಆಮೇಲೆ ಯು ಸ್ಟೇ ಹಿಯರ್ ಅಂತ ಮಾಮೂಲಿ ಕ್ಯಾಶುವಲ್ ಮಾತಾಡ್ತಾರೆ, ಹಂಗೆ ಕ್ಯಾಶುವಲ್, ಎಸ್ ಎಸ್ ಐ ಸ್ಟೇ ಹಿಯರ್, ಸಿ ದೇರ್ ಇಸ್ ಅ ಪಾರ್ಟಿ ಗೋಯಿಂಗ್ ಆನ್, ವಿಲ್ ಕಮ್, ವಿಲ್ ಜಾಯ್ನ್, ಹಂಗೆ ಹುಡುಗಿರಲ್ಲ ಮಾಮೂಲಿ. ಅಲ್ಲೇನು ಪಾರ್ಟೀಸ್ ಅಂದ್ರೆ ಇಟ್ಸ್ ನಾಟ್ ಎ ಬಿಗ್ ಥಿಂಗ್. ನಮ್ಮಲ್ಲಿ ಏನೋ ಸತ್ಯನಾರಾಯಣ ಪೂಜೆ ನಡೆದಂಗೆ. ಸೊ ಅದು ಬರ್ತೀವಿ ಐದು ಪೂಜೆಗೆ ಅಂತ ಹೇಳಿದ್ರು, ಪ್ರಸಾದ. ಆಮೇಲೆ ಇವ್ರು ಹೋಗ್ತಾರೆ, ಲಿಸನ್ ಟು ದ ಸ್ಟೋರಿ. ಏನಾಗುತ್ತೆ, ಹಿಂಗೆ ಎಲ್ಲ ಇದ್ ಮಾಡ್ತಾರೆ. ದೆನ್ ವೆನ್ ದೇ ಗೋ, ದೇ ವಿಲ್ ಟೇಕ್ ದಟ್ ಗರ್ಲ್. ಅಲ್ಲಿಂದ ಏನಾಗುತ್ತೆ, ದೇರ್ ಇಸ್ ಅ ಸೆಲ್ಲಿಂಗ್ ಪ್ರೋಸೆಸ್. ಫಸ್ಟ್ ವಾಟ್ ದೇ ವಿಲ್ ಡೂ, ದೇ ವಿಲ್ ಅಪೋಸ್, ದೇ ವಿಲ್ ಕಮ್ಯುನಿಕೇಟ್ ಮಾಡಕ್ಕಾದಿದೆ ಎಲ್ಲ ಟ್ರೈ ಮಾಡಿ. ದೇ ವಿಲ್ ಇಂಜೆಕ್ಟ್ ದ ಡ್ರಗ್ಸ್ ಫಸ್ಟ್. ದೇ ವಿಲ್ ಇಂಜೆಕ್ಟ್ ದ ಡ್ರಗ್ಸ್. ಡ್ರಗ್ಸ್ ಇಂಜೆಕ್ಟ್ ಮಾಡಿದ ತಕ್ಷಣ ದೇ ವಿಲ್ ಬಿ ನಾಟ್ ಆನ್ ದರ್ ಕಾನ್ಶಿಯಸ್ನೆಸ್. ಹೋಗಿರೋ ಗರ್ಲ್ ಅಲ್ಲಿ ಇಬ್ರು ಹುಡುಗಿರು ಇರ್ತಾರೆ. ಒನ್ ಈಸ್ ದಟ್ ಡಾಟರ್, ಅನದರ್ ಹರ್ ಫ್ರೆಂಡ್. ಶಿ ಇಸ್ ನಾಟ್ ವರ್ಜಿನ್, ಯಾರೋ ಅನದರ್ ಫ್ರೆಂಡ್, ಬಟ್ ದಿಸ್ ಗರ್ಲ್ ಇಸ್ ವರ್ಜಿನ್. ವರ್ಜಿನ್ ಇದ್ದಕ್ಕೆ ಏನ್ ಮಾಡ್ತಾರೆ, ಶಿ ವಿಲ್ ಬಿ ಕಾಸ್ಟ್ಲಿ, ಅಂದ್ರೆ ಸೇಲ್ ಮಾಡೋದಕ್ಕೆ ಕಾಸ್ಟ್ಲಿ ಆಗಿರ್ತಾರೆ. ಸೊ ದೇ ವಿಲ್ ನಾಟ್ ಸೆಲ್ ಇಟ್ ಟು ದ ಆರ್ಡಿನರಿ ಪ್ರಾಸ್ಟಿಟ್ಯೂಷನ್. ಅವ್ರನ್ನ ಏನ್ ಮಾಡ್ತಾರೆ, ಡ್ರಗ್ಸ್ ನ ಇಂಜೆಕ್ಟ್ ಮಾಡೋದು. ಮೆನಿ ಮೆನ್ ವಿಲ್ ಕಮ್ ಅಂಡ್ ರೇಪ್ ಅಂಡ್ ದೇ ವಿಲ್ ಗೋ. ಇಟ್ ಇಸ್ ಅ business. Okay, so these drugs were used for human trafficking a lot, and that girl is sold to one place to another place to another. After one point yarappa, after one point nobody can identify where the girl is sold, but he will follow to find his daughter. ಅಲ್ಲಿ ನಿಮಗೆ ಡ್ರಗ್ ಕಾರ್ಟೆಲ್ ಹೇಗೆ ವರ್ಕ್ ಆಗುತ್ತೆ and how it is used for the human trafficking. It is not a simple case of this thing. NDPS Act is very stringent. ಯಾಕೆ ಸ್ಟ್ರಿಂಜೆಂಟ್ ಇದೆ ಅಂತಂದ್ರೆ, it uses in the many places. Like ಈಗ cannabis planting ಮಾಡ್ತಾರೆ. ಸೊ ಯಾರಪ್ಪ ಈ cannabis plants ಇತ್ತು, ಯಾವ್ದೋ ಒಂದು ಹುಡುಗಿಗೆ ಒಂದು ಜ್ಯೂಸ್ ಕೊಟ್ರು ಅಥವಾ ಒಂದು ನೀರು ಕೊಟ್ರು, ಅದನ್ನ ಹಾಕೊಟ್ರು, ಶಿ ಬಿಕಮ್ ಅನ್ಕಾನ್ಶಿಯಸ್ ಆರ್ ಶಿ ಲೂಸಸ್ ದ. ಈಗ K2 ಅಂತ ಇದೆ ಡ್ರಗ್ಸ್. ಇಟ್ ಇಸ್ ಕಾಲ್ಡ್ ಎ ಸೆಕ್ಸ್ ಡ್ರಗ್ ಅಂತ ಕೂಗ್ತಾರೆ, K2 ಅಂತ. ಅಲ್ಲ K2 ಅಂತಾನೆ. ಬೆಂಗಳೂರಿನಲ್ಲಿ ಅದು ಸಿಕ್ಕಿತ್ತು, ಅದು ಬೆಂಗಳೂರು. ಅದನ್ನ K2 ಅಂತಾನೆ ಎಕ್ಸಾಕ್ಟ್ಲಿ ಕರೀತಾರೆ. ಈ ಕಡೆ ಮನಸ್ಸು ನೋಡ್ಬೇಕು, ಚೇಂಜ್ ಮಾಡ್ತೀನಿ ಪ್ಲೇಸ್ ನಿಂದು. K2 ಡ್ರಗ್ಸ್ ಏನ್ ಮಾಡ್ತಾರ, ದೇ ವಿಲ್ ಗಿವ್, ದ ಗರ್ಲ್ ವಿಲ್ ನಾಟ್ ನೋ almost half an hour what will happen to her, and she will not have any memory, but she will be in the action. So that drug induces, it's called a sex drug. So ee tara drugs galella barಬೇಕಾದ್ರೆ, like how we can decriminalize. ತೆಲುಗುಲು ಅಶ್ವತ್ಥಾಮ ಅದರಲ್ಲಿ ಹಿಂಗೆ ಈ ಡ್ರಗ್ ಯೂಸ್ ಮಾಡಿ ಅವ್ರನ್ನ ರೇಪ್ ಮಾಡ್ಬಿಟ್ಟು ಆಂಬುಲೆನ್ಸ್ ಅಲ್ಲಿ ಹಂಗೆ ಬಿಟ್ಬಿಡ್ತಾರೆ ಮನೆಗೆ. ಆಗ ಅವ್ರ ಮದ್ವೆ ಆಗೋ ಟೈಮ್ ಇಲ್ಲ, ಆಮೇಲೆ ಅವ್ರು ಪ್ರೆಗ್ನೆಂಟ್ ಅಂತ ಗೊತ್ತಾಗತ್ತೆ. ಆದ್ರೆ ಹೆಂಗಾಗಿರತ್ತೆ, ಯಾರು ಮಾಡಿದ್ರು. So this kind of human trafficking and so many problems are occurring. ಇವನು ಏನ ಹೇಳ್ತಾನೆ ಅಂತ ಡಿಕ್ರಿಮಿನಲೈಸ್ ಮಾಡಕ್ಕಾಗತ್ತ. CRPC ನಾವು ನಾರ್ಮ್ಸ್ ನಲ್ಲಿ ಚೇಂಜ್ ಮಾಡಕ್ಕಾಗ್ತದ. ಈಗ ನಾನು ಹೇಳಿದೆ ಒಂದೇ ಲೈನ್ ಅಲ್ಲಿ, ಐ ನೆಗೆಟ್ ದಿಸ್ ಎಂಟೈರ್ ಆರ್ಟಿಕಲ್. ಫರ್ಗೆಟ್ ಅಬೌಟ್ ಅನಲೈಸಿಂಗ್ ಫುಲ್ಲಿ. ವಾಟ್ ಕುಡ್ ಬಿ ದಟ್ ನೆಗೇಷನ್ ಸ್ಟೇಟ್ಮೆಂಟ್ ಫ್ರಮ್ ಮೈ ಸೈಡ್? ಏನಿರ್ಬೋದು? ಯಾಕೆ ಆರ್ಯನ್ ಖಾನ್ ಹಾಕೊಂಡು ಚೆನ್ನಾಗಿ ರುಬ್ಬಿದ್ದಾರೆ? ಏನಕ್ಕೆ ಇವನ ಈ ಹುಡುಗನ ಚೆನ್ನಾಗಿ ರುಬ್ಬಿದ್ದಾರೆ? ಯಾಕೆ ಇರ್ಬೋದು?
ನಾನು ಐ ವಿಲ್ ಜಸ್ಟಿಫೈ 13,000 ಏನ್ ಸಿಕ್ಕಿದಾರಲ್ಲ ಕೇಸಸ್, ಅವ್ರನ್ನ ಫ್ರೀಯಾಗಿ ಬಿಡ್ಬಿಟ್ರು ಪರವಾಗಿಲ್ಲ, ಇವ್ನ್ ಫ್ರೀಯಾಗಿ ಬಿಡಬಾರ್ದು ಅಂತ ನಾನು ಹೇಳ್ತೀನಿ. ಐ ಕ್ಯಾನ್ ಜಸ್ಟಿಫೈ. Because whole India was there. Like Aryan Khan is an son of a film actor. So ಅವನಿಗೆ ನಾವು crime ಮಾಡಿದ್ರು we are giving justification ಅಂದ್ರೆ ಯಾರಿಗೂ ಬಿಡಲ್ಲ ಅಂತ ಹೇಳ್ಬಿಟ್ಟು. That is a message hidden. Setting an example. Setting as an example is a different thing. ಅದಕ್ಕೂ ಮುಂಚೆ ಇನ್ನೊಂದು ಏನ್ ಸ್ಟೇಟ್ಮೆಂಟ್ ತಗೋಬೇಕಂದ್ರೆ, ಈಗ ಓಕೆ ಐ ನೋ ಇಂಡಿಯನ್ ಪಾಲಿಟಿ ಅಥವಾ ಐ ನೋ ಜಾಗ್ರಫಿ, ಕರೆಂಟ್ ಅಫೇರ್ಸ್ ನಮ್ಗೆ ಗೊತ್ತಿರ್ಬೋದು, ಅಥವಾ ಇನ್ನೊಬ್ರು ಯಾರೋ ನೀನೋ ಇವನೋ ಯಾರೋ ಇರ್ಬೋದು, ವಿ ಆರ್ ವೆರಿ ಗುಡ್ ಪೀಪಲ್, ನೋ ಹ್ಯಾಬಿಟ್ಸ್ ನಥಿಂಗ್ ಹಾಗಂತ ಹೇಳಿ ಯಾವ್ದೋ ಒಂದು ಕಾಂಪ್ಲಾನ್ ಬಾಕ್ಸ್ಗೋ ಅಥವಾ ಬೋರ್ನ್ ವೀಟಾಗೋ ನಮ್ಮ ಹತ್ರ ಏನಾದ್ರು ಆಡ್ಗೆ ನಮಗ್ ದುಡ್ಡು ಕೊಟ್ಬಿಟ್ಟು ಆಡ್ ಕೊಡ್ತಾರೆ. ಕ್ಯಾನ್ ದೇ ಟೇಕ್ ಅಸ್ ಆಸ್ ಎ ಪ್ರಮೋಟರ್ಸ್ ಇನ್ ದರ್ ಆಡ್ಸ್? ನಮ್ಗೆ ಯಾರು ಅಭಿಮಾನಿಗಳಿದಾವ? ಅಲ್ಲ ಇರ್ಬೋದು ಬಿಡೋ, ಅದ್ ಸಣ್ಣ ಪುಟ್ಟ ಒಂದ್ 4-5 ಜನ ಇರ್ಬೋದು, 4-5 ಜನ ಇರ್ಬೋದು ಅಷ್ಟೇ. ಅದ್ಬಿಟ್ಟು ಫುಲ್ ಆ ಲೆವೆಲ್ಗೆ ಅಭಿಮಾನಿಗಳು ಯಾರು? ಒಂದ್ 3,000-4,000 ಹುಡುಗಿರ್ಗಡೆ ಲವ್ ಲೆಟರ್ ಬರೀತಾನೆ, ಬರೆಯಲ್ಲ. ಇಲ್ಲ ಅವನೇನೋ ಅಲ್ಲಿ ಇಲ್ಲಿ ಹೋದ್ರೆ ಕಿರ್ಚ್ಕೊಂಡು ಓಡ್ಕೊಂಡು ಅವ್ನ ಆಟ ಬರೋ ಸ್ಥಳಕ್ಕೆ ಹೋಗ್ತಾನೆ. There are people, you have a designated brand ambassador for certain things. Brand ambassador ಅಂತ ಯಾಕೆ ಕೊಡ್ತಾರೆ? Amendment ಒಂದು brand ambassador. I don't want to name one actor is there who was a brand ambassador to our forest. ನಾನು ತನಕ I didn't give a brand ambassador to him for some obvious reasons in Vijayanagar itself. After that, our rulings are over. Then he got the brand ambassador. I never allowed him to the forest. I clearly told all the tiger reserves directors from Kabini to up to Bandipur to Nagarode to BRT, Vijayanagar itself. I don't know. He doesn't know how to hold the cameras also, but he is a wildlife photographer. He claims, whatever it may be. Why a person is called a brand ambassador? Why the person comes in ad? ಈಗ ನೀವು PVR ಗೆಲ್ಲ ಹೋದಾಗ ಯಾವ್ದೋ ಒಂದು ಇಂಟೀರಿಯರ್ ಡೆಕೋರೇಟರ್ಸ್ ಗೆ ಶಾರುಖ್ ಖಾನ್ ಅವ್ನು ನಿಂತಿದ್ದು ಇಬ್ರದ್ದು ಇದೆ ಅಲ್ವಾ? ಸುಮಾರು ಯಾವ್ದೋ ಮೂವಿಗಳು PVR ನಲ್ಲಿ ಒಂದು ಆಡ್ ಬರುತ್ತೆ, ಒಂದು ಯಾವ್ದೋ ಇಂಟೀರಿಯರ್ಸ್ ಕರ್ಟನ್ಸ್ ಡೆಕೋರ್ ಏಷ್ಯನ್ ಡೆಕೋರ್. ನಮ್ಮನ್ನ ಯಾಕೆ ಹಾಕಬಾರ್ದವ್ರು? ಯಾಕೆ ಹಾಕಬಾರ್ದು ನಮ್ನ? We need money. They can promote. ಯಾಕೆ ನಾವೇನು ಯೂಸ್ ಮಾಡಲ್ವಾ? ಅವ್ರನ್ನ ನೋಡಿ ಬೇರೆಯವರು ಯೂಸ್ ಮಾಡ್ತಾರೆ. ನೆಟ್ವರ್ಕ್ if he can promote and increase the sale of the market, he can also increase and promote the sale of these cannabis plants. Yes. ಈಗ ನಾವು ರಾಜ್ಕುಮಾರ್ ತರ ಏನ್ ಸ್ನೇಹ ಈ ಕಡೆ ಬರ್ತಾ ಇದೆಯಾ ಅಂತ ಈ ತರ ನಾವು ಸ್ಟಾರ್ಟ್ ಮಾಡ್ತೀವಿ. ಆಯ್ತಾ? So who has influenced? Dr. Rajkumar. I follow Dr. Rajkumar. I am an ardent fan of Dr. Rajkumar. He never drinks on the screen. He never lifts a woman on the screen. He never has anything. He acted as a waiter one ಸಿನಿಮಾದಲ್ಲಿ. Ideal labor ಹೆಂಗಿರ್ಬೇಕಂತ ತೋರಿಸುತ್ತೆ. He acts as an advocate, farmer also, what not, police, an IFS officer, James Bond, CD number 99, ಮಯೂರದಲ್ಲಿ ಮಯೂರ ಆಮೇಲೆ ಕೃಷ್ಣದೇವರಾಯ. Everywhere the character that we see him, we presume that he is the one. ಆಂಧ್ರದಲ್ಲಿ NTR ಅವ್ರನ್ನೇ ಕೃಷ್ಣ ಅಂತ ಪೂಜಿಸ್ತಾರೆ. ರಾಮಾನುಜಾಚಾರ್ಯರಾಗ್ಲಿ ಅಥವಾ ಕೃಷ್ಣನ ಆಗ್ಲಿ ಆ ವೇಷ ಹಾಕಿದಾಗ they himself ಪರಕಾಯ ಪ್ರವೇಶ ಮಾಡ್ತಾರೆ. Nobody is at the ಆ ಶಾರೀರ ಆ ಲೆವೆಲ್ NTR ಲೆವೆಲ್ ಬರಕ್ ಸಾಧ್ಯ ಇಲ್ಲ. ಶಿವಾಜಿ ಗಣೇಶನ್ ಬರಕ್ ಸಾಧ್ಯನೇ ಇಲ್ಲ. MGR ಬರಕ್ ಸಾಧ್ಯ ಇಲ್ಲ. MGR ಹೆಂಗ್ ಭಾಷಣ ಮಾಡ್ತಿದ್ದು? ನಾನ್ ಸುಳ್ಳು ಹೇಳ್ತೀನಾ ಅಂತಂದ್ರೆ ಎಲ್ಲಾ ಜನಗಳು ಇಲ್ಲ ಸುಳ್ಳಕ್ ಸಾಧ್ಯನೇ ಇಲ್ಲ. That is how the speech was there, influence was there. So many people got committed suicide when MGR died. ಅರ್ಥ ಆಯ್ತಲ್ಲ? So these actors are exemplary to the society. It may be screen. We know it is a screen.
ಬಟ್ ವಿ ಡೋಂಟ್ ಟೇಕ್ ಇಟ್ ಆಸ್ ಎ ಸ್ಕ್ರೀನ್. ಇವನ್ ಅಲ್ಲಿದ್ದ ಕ್ಯಾನಬಿಸ್ ಪ್ಲಾಂಟ್ ಅನ್ನ ಪ್ರಮೋಟ್ ಮಾಡಕ್ಕೆ, ಡ್ರಗ್ಸ್ ಪ್ರಮೋಟ್ ಮಾಡತ್ತ. ನಿಮಗೊಂದು ಮಹಾಭಾರತದಲ್ಲಿ ಒಂದು ಸನ್ನಿವೇಶ ಹೇಳ್ತೀನಿ, ಇದನ್ನ ಜ್ಞಾಪಕ ಇಟ್ಕೋಬೇಕು. ಅಬೌಟ್ ದ ಜಸ್ಟಿಸ್, ಅಬೌಟ್ ನೀವೇನಾದ್ರು ಎಸ್ಸೆ ಬರೀಬೇಕಾದ್ರೆ ಇದನ್ನೆಲ್ಲ ಎಂಪ್ಲಾಯ್ ಮಾಡ್ಕೋಬೇಕು. ಇಟ್ ಇಸ್ ಅಬೌಟ್ ದ ಅನಾಲಿಟಿಕ್ಸ್. ಎಕ್ಸಾಮಿನರ್ಸ್ ವಿಲ್ ಲವ್ ಇಟ್. ಬಟ್ ಮೇ ಬಿ ಯು ಕ್ಯಾನ್ ರೈಟ್ ದ ಸ್ಟೋರಿ ಆರ್ ಯು ಮೇ ನಾಟ್ ರೈಟ್ ದ ಸ್ಟೋರಿ, ದಟ್ಸ್ ಡಿಫರೆಂಟ್ ಥಿಂಗ್. ಏನಾಗುತ್ತೆ, ಮಹಾಭಾರತದ ಕೋರ್ಟ್ ಏನಂತಾರೆ ಅದಕ್ಕೆ, ಸಭೆ. ಧರ್ಮರಾಯನನ್ನ ಅವರು ಪರೀಕ್ಷೆ ಮಾಡ್ಬೇಕಾಗತ್ತೆ. ಮುಂದೆ ಅವನು ರಾಜನಾಗ್ಬೇಕಾಗತ್ತೆ. ಧರ್ಮರಾಯನ ಪರೀಕ್ಷೆ ಮಾಡೋಣ ಅಂತ ಹೇಳಿ ಕೊಲೆ ಮಾಡಿರ್ತಾರೆ. ಯಾರೋ ಒಬ್ಬನ್ನ ಕೊಲೆ ಆಗಿರುತ್ತೆ. ಆ ಕೊಲೆ ಮಾಡಿರೋರು 4 ವರ್ಣಾಶ್ರಮಕ್ಕೆ ಸೇರಿರೋರ್ನು ತಂದು ನಿಲ್ಸಿರ್ತಾರೆ. ಅದರಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ, ಒಬ್ಬ ಕ್ಷತ್ರಿಯ, ಇನ್ನೊಬ್ಬ ಶೂದ್ರ. 4 ಜನ ಇರ್ತಾರೆ. 4 ಜನದಲ್ಲಿ ಇವರು 4 ಜನನು ಕೂಡ ಸೇರಿ ಕೊಲೆ ಮಾಡಿರೋದು ಪ್ರೂವ್ ಆಗಿದೆ. ಇವರು 4 ಜನಕ್ಕೆ ಯಾವ ರೀತಿ ಪನಿಷ್ಮೆಂಟ್ ಆಗ್ಬೇಕು ನೀನು ಹೇಳು. ಬ್ರಾಹ್ಮಣ ಏನ್ ಮಾಡಿರ್ತಾನೆ, ಅಡ್ವೈಸ್ ಮಾಡಿರ್ತಾನೆ, ಮತ್ತೆ ಬುದ್ಧಿ ಕೆಡ್ಸಿರ್ತಾನೆ 3 ಜನಕ್ಕನ್ನ. ಏನಂತಂದ್ರೆ, ನೋಡೋ ಇವ್ನು ಇಂಥವನು, ಇವನ್ ಇರಬಾರ್ದು, ಇವನ್ ಇದ್ರೆ ನಮ್ಗೆ ಲಾಭ ಆಗಲ್ಲ, ಇವನನ್ನ ಸಾಯಿಸಿದ್ರೆ ನಮಗೂ ಒಳ್ಳೇದು ಅಂತ ಹೇಳಿ ಹೇಳಿರ್ತಾನೆ. ಕ್ಷತ್ರಿಯ ಅದನ್ನ ಕೇಳ್ಕೊಂಡಿರ್ತಾನೆ. ಅದನ್ನ ಕ್ಷತ್ರಿಯ ಕೇಳ್ಕೊಂಡು ಅವನನ್ನ ಯಾವ ರೀತಿ ಇದನ್ ಮಾಡ್ಬೇಕು ಅಂತ ಹೇಳಿ ಅವನು ಪ್ಲಾನ್ ಮಾಡ್ಕೊಂಡು ಕೊನೆಗೆ ವೈಶ್ಯನನ್ನ ಕನ್ಸಲ್ಟ್ ಮಾಡಿರ್ತಾನೆ. ವೈಶ್ಯ ಏನ್ ಮಾಡ್ತಾನೆ, ಉಪಾಯ ಮಾಡ್ತಾನೆ. ಅವನನ್ನ ಈ ಕಡೆ ಹಿಂಗ್ ಕರ್ಕೊಂಡ್ ಬರೋಣ, ಇದ್ರ ಆಸೆ ತೋರ್ಸೋಣ, ಹಿಂಗ್ ಮಾಡೋಣ. ಅವನ ಎಲ್ಲಾ ಕರ್ಕೊಂಡ್ ಬಂದಾಗ ಏನಿಗೆ ಬೇಕು ಕತ್ತಿ ಅಥವಾ ಇದನ್ನ ಶೂದ್ರನ್ ಕೇಳ್ಕೊಡ್ತಾರೆ. ಶೂದ್ರ ಅವನ ತಲೆನ ಕತ್ತರಿಸಿರ್ತಾನೆ. ಯಾರಿಗೆ ಹೆಂಗ್ ಪನಿಷ್ಮೆಂಟ್ ಆಗ್ಬೇಕು, ಶೂದ್ರನ್ನ ಮೊದಲು ಏನ್ ಮಾಡ್ತಾನೆ, ಅವನಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡ್ತಾನೆ ಧರ್ಮರಾಯ. ಅವನನ್ನ ಪೂರ್ತ ಗಲ್ಗೇರ್ಸಿ, ಗಲ್ಗೆ ಅಥವಾ ಸಾಯಿಸಿ ಅಷ್ಟೇ. ಅವಾಗೆಲ್ಲ ಇಲ್ಲಿ ದಿಸ್ ಗೆಲೋಟಿನ್ ಗಲ್ಲಿಗೆರ್ಸೋದು ಲೇಟರ್ ಫ್ರೆಂಚ್ ರೆವಲ್ಯೂಷನ್ ಟೈಮಲ್ಲಿ ಬಂದಿರೋದು. ಆ ಟೈಮಲ್ಲಿ ಇರಲಿಲ್ಲ ಅಂತ ಅನ್ಕೋತೀನಿ. ಏನ್ ನೇಣ ಹಾಕೋದು ಏನ್ ದೊಡ್ಡ ವಿಷಯ ಗೊತ್ತಿರ್ಬೋದ ಗೊತ್ತಿಲ್ಲ, ಐ ಡೋಂಟ್ ನೋ. ಅವ್ನ್ ಕ್ಯಾಪಿಟಲ್ ಪನಿಷ್ಮೆಂಟ್ ಆಗ್ತದೆ. ಅದಾದ್ಮೇಲೆ ವೈಶ್ಯ ಇರ್ತಾನಲ್ಲ, ಅವನಿಗೆ 15 ವರ್ಷ ಶಿಕ್ಷೆ, 10 ವರ್ಷ ಶಿಕ್ಷೆ ಕ್ಷತ್ರಿಯನಿಗೆ. ಬ್ರಾಹ್ಮಣನಿಗೆ ಮರ್ಯಾದೆ ತೆಗೆದು ಅವನ ಇದರಿಂದ ಸಂಸ್ಕಾರದಿಂದ ತೆಗೆದು ಊರಿಂದ ಬಹಿಷ್ಕಾರ ಆಗ್ತದೆ. ಯಾಕೆ 4 ಜನಕ್ಕೂ ಕ್ಯಾಪಿಟಲ್ ಪನಿಷ್ಮೆಂಟ್ ಆಗ್ಲಿಲ್ಲ? ಅರ್ಥ ಆಯ್ತಲ್ವ? 4 ಜನಕ್ಕೆ ಯಾಕೆ ಕ್ಯಾಪಿಟಲ್ ಪನಿಷ್ಮೆಂಟ್ ಆಗ್ತದೆ? 4 ಜನಕ್ಕೆ ಯಾಕೆ 15 ವರ್ಷದ ಶಿಕ್ಷೆ ಆಗ್ಲಿಲ್ಲ? ಅವನು ಒಬ್ಬನ ಕ್ಯಾಪಿಟಲ್ ಪನಿಷ್ಮೆಂಟ್ ಆಗುತ್ತೆ. ಇವರು 3 ಜನ 3 ತರ ಇದಾಗ್ತದೆ. ಯಾಕೆ? ವೈ ಇಟ್ ಇಸ್ ವೈ ದ ಜಸ್ಟಿಸ್ ಇಸ್ ಡಿಫರೆಂಟ್ ಫಾರ್ ಡಿಫರೆಂಟ್ ಪೀಪಲ್. ವೇರ್ ಇಸ್ ದ ಫಂಡಮೆಂಟಲ್ ರೈಟ್ ಫಾರ್ ಈಚ್ ಅಂಡ್ ಎವ್ರಿ ಪೀಪಲ್? ಅರ್ಥ ಆಯ್ತಾ ನಾನು ಹೇಳಿದ್ದು? ಅವ್ರವ್ರ ತಿಳುವಳಿಕೆ ಜ್ಞಾನಕ್ಕೆ ತಕ್ಕಂತೆ, ಅವ್ರಿಗೆ ಅವೇರ್ನೆಸ್ಗೆ ಇರ್ತಕ್ಕಂತೆ ಈ ಕ್ರೈಮ್ಸ್ ಗಳನ್ನ ಮಾಡಿರ್ತಾರೆ. ಕೆಲವರು ಗೊತ್ತಿಲ್ದೇ ಮಾಡಿರ್ತಾರೆ. ಕೆಲವರು ಏನೂ ಮಾಡದೆ ಹೋಗಿದ್ರೆ ಜೊತೆಗೆ ನಿಂತ್ಕೊಂಡವ್ರೆ ಅಂತ ಮಾಡಿರ್ತಾರೆ. ಈಗ ಒಂದ್ ಮರ್ಡರ್ ಆದ್ರೆ 4 ಜನ ಹುಡುಗರು ಬರೀ ಕತ್ತಿಟ್ಕೊಂಡು ನಿಂತಿರ್ತಾರೆ. ಯಾವನೊಬ್ಬ ಕಳ್ಕೊಂಡ್ ಮಾಡಿರ್ತಾನೆ. 4 ಜನ ಕೇಳಿದ ಸರ್ ಬಂದು ನಿಂತ್ಕೊಳ್ಳಿ ಅಂತ ಹೇಳಿದ್ರು, ಬರೀ ನಾವು ನಿಂತಿದ್ವಿ, ಅವ್ನು ನೋಡ್ದಾಗ್ತಾನೆ. ಅಷ್ಟು ಜನಕ್ಕೆ ಒಂದೇ ಶಿಕ್ಷೆ ಕೊಡಕ್ಕಾಗುತ್ತೆ? ಇವ್ನು 15 ವರ್ಷ ಕೂಡ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಟ್ಟಿರ್ತಾರೆ. ಕಡ್ದವನಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಟ್ಟರು ಶೂದ್ರ. ಅವನಿಗೆ ಬುದ್ಧಿ ಇಲ್ಲ, ಆದ್ರೆ ಅವನು ಬರೀ ಕಾರ್ಯಗತ ಮಾಡೋದ ಅಷ್ಟೇ. ಕಾರ್ಯ ಮಾಡುವಂತ ಹೇಳಿದಕ್ ಮಾಡಿದಾನೆ, ಹೇಳ್ದೆ ಹೋಗಿದ್ರೆ ಮಾಡ್ತಾನೆ ಇರ್ಲಿಲ್ಲ. ಅವನಿಗೆ ಅರ್ಥ ಮಾಡ್ಸಕ್ ಆಗಲ್ಲ. ಅವನಿಗೆ ಮತ್ತೆ ಇದೇ ತರ ಯಾರೋ ಬಂದ್ ಹೇಳಿದ್ರೆ ಮತ್ ಮಾಡ್ಬೋದು ಅವನು. ಅದಕ್ಕೆ ಅವನ್ನ ಎಲಿಮಿನೇಟ್ ಮಾಡ್ತಾರೆ. ವೈಶ್ಯ ಉಪಾಯಕಾರಿ, ಉಪಾಯದಿಂದ ಪ್ರತಿಯೊಂದು ಮಾಡೋಂತನು. ಅವನ ಡಿಸಿಟ್ಫುಲ್ ಆಕ್ಟ್ಸ್ ಜನಗಳಿಗೆ ಹಬ್ಬಾರ್ದು ಅಂತೇಳಿ 15 ವರ್ಷ ಕೊಡ್ತಾರೆ. ಇನ್ಯಾರಾದ್ರೂ ಉಪಾಯ ಮಾಡಿದ್ರೆ. ಇನ್ನು ಕ್ಷತ್ರಿಯ 10 ವರ್ಷ. ಅವನು ಕ್ಷತ್ರಿಯ ಆದವನು, ಪ್ರೊಟೆಕ್ಟ್ ಮಾಡ್ಬೇಕಾದವನು ಈ ತರ ಇದನ್ನ ಮಾಡಿದಾನೆ. ಇನ್ನು ಇವತ್ತು ನನಗೆ ಈ ತರ ಪನಿಷ್ಮೆಂಟ್ ಸಿಕ್ಕಿದ್ರೆ, ಯುದ್ಧದಲ್ಲಿ ಈ ರೀತಿ ತಪ್ಪಾಗಿದ್ರೆ ನೆಕ್ಸ್ಟ್ ಮುಂದಿನ ಯುದ್ಧದಲ್ಲಿ ಈ ತರ ತಪ್ಪು ಮಾಡಲ್ಲ. ಅವನು ಕಲ್ತಿರ್ತಾನೆ. ಹಂಗಾಗಿ ಅವನಿಗೆ 10 ವರ್ಷ ಶಿಕ್ಷೆ ಕೊಟ್ಟಿರ್ತಾನೆ ಕಡಿಮೆ. ಬ್ರಾಹ್ಮಣನಿಗೆ ಬಹಿಷ್ಕಾರ ಆಗ್ತಾನೆ, ಶಿಕ್ಷೆ ಕೊಡಲ್ಲ. ಯಾಕಂದ್ರೆ ಅವನು ಇದ್ರೂ ಸತ್ತಂಗೆ ಬಹಿಷ್ಕಾರ ಆಗ್ತದೆ. ಯಾಕಂದ್ರೆ
ಬ್ರಾಹ್ಮಣರು ಸಣ್ಣದಿದ್ರು ಕೂಡ ಅದು ಸಣ್ಣದಾಗಿ ಅವಮಾನ ಆದ್ರೂ ಕೂಡ ಅವ್ರಿಗೆ ಸೈಕಾಲಜಿಕಲ್ ಅವನೇ ಹೋಗಿ ಆತ್ಮಹತ್ಯೆ ಮಾಡ್ಕೋಬಹುದು ನೆಕ್ಸ್ಟ್ ಡೇ, ಅದು ಬೇರೆ ವಿಚಾರ. ಸೊ ಅಕಾರ್ಡಿಂಗ್ ಟು ದೇರ್ wisdom, knowledge, capabilities, the punishment is given. The punishment is same on their mind and their health and their body. It will be actually same. ಅವನು ಕಡಿದ್ರು ಸತ್ತೋಗಿರ್ತಾನ ಅಷ್ಟೇ, ಇವನು ಕಡ್ದಾಕೋರು ಸತ್ತೋಗಿರ್ತಾನ. ಇಲ್ಲಿ ಇಫ್ ಎ ಸೆಲೆಬ್ರಿಟಿ ಸೇಸ್ ಓಕೆ ಐ ಯೂಸ್ ಅ ಡ್ರಗ್ಸ್, ಏನ್ ಮಾಡೋದು, ನಾಳೆ ರಿಲೀಜರ್ ಎಲ್ಲ ತಗೊಂಡೋಗಿ ಎಲ್ಲ ಕ್ಯಾನಬಿಸ್ ಪ್ಲಾಂಟ್ ನಮ್ ಗುರುಗಳು ತಗೋತಾರೆ, ನಮ್ ಗುರುಗಳು ಮಗ ತಗೋತಾನೆ ಅಂತ ಹೇಳ್ಬಿಟ್ರೆ ಗವರ್ಮೆಂಟ್ ಕೆನಾಟ್ ಟೇಕ್ ದಟ್ ರಿಸ್ಕ್. ಈಗ ಯು ರೀಡ್ ಇನ್ ದ ಇಂಟರ್ನೆಟ್ ಮಾಸ್ ಸುಸೈಡ್ಸ್, ಏನ್ ಮಾಡ್ತಿದ್ಯಾ? ವಾಟ್ ಡಿಡ್ ಐ ಸೈಡ್? ಗೋ ಔಟ್ ಸೈಡ್, ಗೋ ಔಟ್. Click. Please do not waste the time. What did I say? Mass suicides ಏನಾಗುತ್ತೆ? Somebody comes and influences. Mass suicides ಬರೀ 5 ಜನ 10 ಜನ ಮಾಡಿರೋದಲ್ಲ. There are examples of 1 lakh, 2 lakh people at a single time, at a single given point of time commit suicide. It's a psychological orientation. These psychotropic substances creates a lot of hallucinations, illusions, so many other psychologically disturbed matters. It is not very simple. It is a complex process. If you see the effects of the drugs, so many movies, psychological based thrillers movies, if you see this drug, some of the drugs induces like ಏನೇ ನೋಡಿದ್ರು ಏನೋ ರಾಕ್ಷಸ ತರ ಕಾಣಿಸೋದು, ಆಮೇಲೆ ಸುಸೈಡಲ್ ಟೆಂಡೆನ್ಸೀಸ್ ಇನ್ಕ್ರೀಸ್ ಮಾಡೋದು, ಆಲ್ ದಿಸ್ ಥಿಂಗ್ಸ್ ಆರ್ ದೇರ್. ದಟ್ ಇಸ್ ವೈ ದಟ್ ಆಕ್ಟ್ ಇಸ್ ವೆರಿ ರಿಜಿಡ್. ಇಟ್ ವಿಲ್ ನಾಟ್ ಗಿವ್ ಎ ಸೆಕೆಂಡ್ ಚಾನ್ಸ್. ಆಮೇಲೆ ಇನ್ ದ ಸೇಮ್ ಆಕ್ಟ್ ಅಲ್ಲಿ ಇವನು ಮೆಡಿಕಲ್ ಇದಕ್ಕೆ ಏನು ತಗೊಳ್ಳಿಲ್ಲ, ಅದ್ರ ಬದಲು ಇವನು ತಗೊಂಡ ಜೈಲ್ಗೆ ಹಾಕೋದು ಅಂತ ಹೇಳ್ತಾರೆ. ಬಟ್ ಇಟ್ ವಿಲ್ ಟೆಸ್ಟ್ ದ ಪರ್ಸನ್ ಇಫ್ ಹಿ ರಿಕ್ವೈರ್ಸ್ ಫಾರ್ ಮೆಡಿಕಲ್ ರೀಸನ್ಸ್ ದ ಸೇಮ್ ಕ್ಯಾನಬಿಸ್ ಪ್ಲಾಂಟ್ಸ್ ದೇ ವಿಲ್ ಗಿವ್ ಆಸ್ ಎ ಮೆಡಿಕೇಶನ್. ಕೊಡಲ್ವಾ? ಸೇಮ್ ಆಕ್ಟ್ ಅಲ್ಲಿ ಇದೆ. Yes, exactly. Very good. It's under rehab ಕೂಡ ಇದು ಮಾಡುತ್ತೆ. ಅದಕ್ಕೆ ಫಂಡ್ಸ್ ಕೂಡ ಇಟ್ಟಿದ್ದಾರೆ, ನ್ಯಾಷನಲ್ ಫಂಡ್ಸ್. ಮೆಂಟಲಿ ಸೈಕಾಲಜಿಕಲಿ ಕೂಡ ಎಸ್ 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 ಎಕ್ಸಾಕ್ಟ್ಲಿ. ಇಲ್ಲ ಬ್ಯಾಂಗ್ಳೂರ್ ಜಯನಗರ ಜೈಪುರದಲ್ಲಿ ಅರ್ಥ ಆಯ್ತು. ಹಾ, ಹಂಗಾಗಿ ವಿ ಕೆನಾಟ್ ಇವನು ಮಾಡೋ ಮಿಸ್ಟೇಕ್ 13,000 ಇದಾರಲ್ಲ, ಇನ್ನು 25,000 ಬೇಕಾದ್ರೆ ಇನ್ಕ್ರೀಸ್ ಆಗ್ಬೋದು. ಈಗ ಯಾರೋ ಫ್ರೆಂಡ್ಸ್ ಇರ್ತಾರೆ, ಏನಾದ್ರು ತಗೊಳ ಅಂದ್ಬಿಟ್ರೆ ಏನಾಗುತ್ತೆ? ತುಂಬಾ ಕ್ಲೋಸ್ ಫ್ರೆಂಡ್ ಇದ್ದಾಗ ಹ್ಞೂ ಅಂತಾರೆ. ದೊಡ್ಡ ಲೀಡರ್ ಇದ್ರೆ ಹೇಳ್ದೆ ತಗೊಂಡ್ಬಿಟ್ಟಿರ್ತಾರೆ. The influential capacity of individual is enormous and endangers the society at large. We cannot take a slight lightly. We cannot take it. So, and everybody, as Hugh said, everybody should know this is a message. Materially, even ಹೇಳ್ದಂಗೆನೆ great access to material resources, well connected. Nobody is above the law. That is the NDPS Act. That is the criminal jurisprudence system in our country. So what he is talking about a law is 100%, as Sneha said, it's a baseless allegation. And what professionalism is questioning it, that professional, he has to retrospect and introspect himself. There's no need of not the government. Government has given a wonderful NDPS Act, which definitely keeps the youth and population in the right public health manner. Public health, when it reaches the criticality, it is nothing but a law and order problem, not anymore a public health problem, isn't it? For example, Corona, it was a public health problem. Who were there on the street? Who was beating whom? Police were ಹೊಡಿತಿದ್ರು ಎಲ್ರು. That entire disease, epidemic disease, pandemic disease created the law and order problem. ಹೌದಾ ಇಲ್ವಾ? So can we say that a public health problem, it is public health solution, it should come? When there is no action, and what can be done? It will create the chaotism. To avoid the chaotism, law and order has to be maintained. ಪಬ್ಲಿಕ್ ಹೆಲ್ತ್ law ಮಾಡಿದ್ರೆ ಇಂಪ್ಲಿಮೆಂಟ್ ಮಾಡಕ್ಕೆ ಅಷ್ಟೇ. ಆಮೇಲೆ ಇಲ್ಲಿ ರಿಲಿಜನ್ ತಗೊಳ್ಳೋ ಅವಶ್ಯಕತೆ ಏನು ಇಲ್ಲ.
ಅವನು ಹೇಳ್ತಾನೆ, NDPS Act, it is not a Shariat law, it is not a Hindu law, it's not a Christian law. Everybody is a human, sir. You consume cannabis plant, you are consuming cannabis plant. That's all. Is a human, is a prominent Muslim leader. How? Alauddin Khalji. Alauddin Khalji ಆದ್ರೆ ಕ್ಯಾಲಿಫರ್ ಕೊಟ್ಟಿದ್ರು ಒಬ್ನೇ ಬೇಕಾಗಿಲ್ಲ, ನಾವೇ ಒಂದು ರಿಲಿಜನ್ ಕ್ರಿಯೇಟ್ ಮಾಡ್ಬಿಡ ಅಂತ. ಈ ವೆಂಟ್ ಟು ಕ್ರಿಯೇಟ್ ಎ ರಿಲಿಜನ್. ಇಸ್ಲಾಂ ಅಲ್ಲಿ ಒಂದು ಸಪರೇಟ್ ರಿಲಿಜನ್ ಕ್ರಿಯೇಟ್ ಮಾಡಕ್ ಹೋಗ್ಬಿಟ್ಟಿದೆ ಯಾರು? ಅಲಾವುದ್ದೀನ್ ಖಲ್ಜಿ. ಇಲ್ಲ ಮೊಹಮ್ಮದ್ ಬಿನ್ ತುಗ್ಲಕ, ಎಂಬಿಟಿನೂ ಅಲ್ಲ, ಆಯಪ್ಪನೂ ಅಲ್ಲ. ಪ್ರಾಮಿನೆಂಟ್ ರಿಲಿಜಿಯಸ್ ಲೀಡರ್ಸ್ ಅಂತಂದ್ರೆ ರಿಲಿಜಿಯನ್ ಅಲ್ಲಿ ಇರೋ ಸ್ಪಿರಿಚುವಲಿಸಂ ಎನ್ರಿಚ್ಮೆಂಟ್ ಆಗಿ, ಜನಗಳು ಮಾರ್ಪಾಡಾಗಿ, ದೇಶ ಉದ್ಧಾರ ಆದಾಗ ಪ್ರಾಮಿನೆಂಟ್ ಮುಸ್ಲಿಂ ಲೀಡರ್, ಪ್ರಾಮಿನೆಂಟ್ ಹಿಂದೂ ಲೀಡರ್. ಇಟ್ ಈಸ್ ವೇರ್ ಆಯ್ತು. ತೇಜಸ್ವಿನಿ, ಐ ಥಿಂಕ್ ದಟ್ ಇಸ್ ದ ಎಂಡ್. 2:10 ಆಯ್ತಪ್ಪ. ಎನಿ ಕ್ವಶನ್, ಎನಿ ಡೌಟ್ಸ್? ಮಂಗಳ? ಡೌಟ್ಸ್ ಏನಿಲ್ಲ ಸರ್, ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಟೈಮ್ ಹೋಗಿ ಗೊತ್ತಾಗಿಲ್ವ? ನನಗೂ ಗೊತ್ತಾಗ್ತಿರಲಿಲ್ಲ. ಈ ಸೋಮು ನನಗೆ 2 ಗಂಟೆ ಮೇಲ್ ಮಾಡಿದ್ರೆ CRPC ಅಪ್ಲೈ ಮಾಡ್ಬಿಡ್ತಾನೆ. ಬಂದು ಮೋಸ್ಟ್ಲಿ ಕೂತಿರ್ಬೇಕು. ವಿ ಸಪೋಸ್ ಟು ಗೋ somewhere. So I hope everything you understood. It's a simple article. What I am trying, it is not an amount of information that I'm going to are trying to ladden in your mind. I'm trying to make it to be independent, so that what article you need to be studied. ನಿಮ್ಗೆ ವಿವಿಂಗ್ ಔಟ್ ಗೊತ್ತಾಗಬೇಕಂದ್ರೆ, ವಿನಿಂಗ್ ಅಂದ್ರೆ ಯಾವ್ದು ಬೇಕು ಬೇಡ ಅಂತ ಫಸ್ಟ್ ಗೊತ್ತಾಗಬೇಕು. ಅದ್ ಬೇಕು ಬೇಡ ಅಂತ ಗೊತ್ತಾಗ್ಬಿಟ್ರೆ ಐ ಡೋಂಟ್ ಹ್ಯಾವ್ ಎನಿ ವರ್ಕ್ ವಿತ್ ಯು. ಮಂಗಳ and Tejaswini, you are getting it? Yes, See, I'm sir, trying yes, to sir. get from the standard magazines, and I'm trying to show you like what should be read, what should not be read, where to understand in what way. ಅರ್ಥ ಆಯ್ತಲ್ಲ? Yes, If sir. this is actually inculcated in the habits of your reading, then you don't require me at all. Maybe 15 days, one newspaper, maybe 15 days, only one magazine. But after a month or two, every magazine, every newspaper you'll be keep reading. I can only say that a list of topics that is important for current affairs. Even you may eliminate more articles in my list also. You'll get that capability. I'm trying to increase the stamina of your capabilities, nothing else. It is not the number of information I'm trying to give. That is available in the market, turns together. Turn gatla media siguthe nimge. Not an issue at all. Okay. So Mangala, did you understand? Yes, sir. Tejaswini, how was the article? Enjoyed? Fun, alla? Fun, Alla? sir. Enjoy. Okay. DDLJ ಮೂವಿ ನೋಡ್ ಬಂದಂಗ ಆಯ್ತು. ಯಾರತ್ತು ಕಾಲಿನ ಮಗ ಬರ್ತಾನೆ, ಏನ್ ಮಾಡಕ್ಕಾಗಲ್ಲ. ಸಾರಿ ಫಾರ್ ದ ರಾಂಗ್ ವರ್ಡ್ಸ್. Tejaswini, don't report to Soma. Okay. ತಗಡೆ ಫುಲ್ ಅವನ್ ತಗಡ ಆರ್ಟಿಕಲ್ ತಗಡೋದು. But DPW is a very good magazine. I don't know. Sorry. Okay. Shall we meet tomorrow? Yes. Yes, sir. ಇವ್ರಿಬ್ರು ಕೇಳೋಣ ಆನ್ಲೈನ್ ಬರ್ತಾರ ಇಲ್ವ ಅಂತ. ಬರ್ತೀನಿ sir. ಖಂಡಿತ. Okay. See you then. I'll be ending the session. Okay. Thank you. Any doubts? Nothing? No, sir. No. Arya Khan is innocent or a criminal? Question mark, sir. It is not. It is exactly. It is not up to us to investigate as of now. Okay. Then thank you very much. See you. Thank you, sir.